Hi friends, hi dear students. ಇವತ್ತು ನಾವು ಮೊದಲನೇ ಯೂನಿಟ್ ಅಂದರೆ ಈ ಸಬ್ಜೆಕ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ ಆ್ಯಂಡ್ ಸರ್ವಿಸಸ್ ಸಬ್ಜೆಕ್ಟಿನ ಮೊದಲನೇ ಯೂನಿಟನ್ನು ಲಾಸ್ಟ್ ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ಒಂದು ಸ್ಮಾಲ್ ಕಾನ್ಸೆಪ್ಟ್ ಅದರಲ್ಲಿ ಪ್ರೈಮರಿ ಮಾರ್ಕೆಟ್ ಬಗ್ಗೆ ಆಗಿತ್ತು. ಅಂದರೆ ಈ ಪ್ರೈಮರಿ ಡೆಫಿನೇಷನ್ಸು, ಫೀಚರ್ಸು, ನೇಚರು ಇವೆಲ್ಲವನ್ನು ಕೂಡ ರೋಲ್ ಆಫ್ ದಿ ಪ್ರೈಮರಿ ಮಾರ್ಕೆಟ್, ಫಿನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಪ್ರೈಮರಿ ಮಾರ್ಕೆಟನ್ನು ನಾವು ಕಲ್ತಿದ್ದೀವಿ. ಹಾಗಿದ್ರೆ ಈ ದಿನ ಇವತ್ತಿನ ಒಂದು ಡಿಸ್ಕಷನ್ಸ್ ರಿಲೇಟೆಡ್ ಟು ದಿ ಪ್ರೈಮರಿ ಮಾರ್ಕೆಟ್ ಹೇಗೆ ಮಾಡಬೇಕಾಗಿದೆ ಅಂದರೆ ನಾವಿವತ್ತು ಇಂತಹ ಒಂದು ಪ್ರೈಮರಿ ಮಾರ್ಕೆಟಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ, ಹೂ ಆರ್ ದಿ ಪ್ಲೇಯರ್ಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಹಾಗೆ ಇಂಥ ಪ್ಲೇಯರ್ಸ್ ಯಾರ್ಯಾರು ಇದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ. ಈ ಪ್ಲೇಯರ್ಸ್ ಯಾರು ಅಂತ ನಮಗೆ ಗೊತ್ತಾದರೆ ಇವರೆಲ್ಲರೂ ಕೂಡ ಈ ಪ್ರೈಮರಿ ಮಾರ್ಕೆಟಲ್ಲಿ ಎಂಥ ಒಂದು ಪಾತ್ರ ವಹಿಸ್ತಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಿದ್ರೆ ಪ್ಲೇಯರ್ಸ್ ಅಂದರೆ ಯಾರು? ಕೊಂಡುಕೊಳ್ಳೋದು ಮತ್ತು ತಗೊಳ್ಳೋದಕ್ಕೆ ಸಹಾಯ ಮಾಡುವಂಥವರು. ಎರಡೂ ಕೂಡ ಕಾನೂನಾತ್ಮಕವಾಗಿ ಅಂಡರ್ ದಿ ಸೆಬಿ ಗೈಡ್ಲೈನ್ಸ್. ಸೆಬಿ ಗೈಡ್ಲೈನ್ಸ್ ಅಂತ ಹೇಳಿದರೆ ಸೆಬಿ ರಿಸ್ಟ್ರಿಕ್ಷನ್ಸ್ ಇದೆ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವೆಲ್ಲವೂ ಹೈಯರ್ ಅಥಾರಿಟಿ ಆಗಿದೆ, ಸೆಬಿ ಮತ್ತು ಆರ್ಬಿಐ. ಆರ್ಬಿಐ ಆ್ಯಂಡ್ ಸೆಬಿ ಇದೆ, ಇವೆರಡೂ ಕೂಡ ಹೈಯೆಸ್ಟ್ ಅಥಾರಿಟಿ ಹೌದು ತಾನೆ. ಹಾಗೆ ಈ ಹೈಯೆಸ್ಟ್ ಅಥಾರಿಟಿ ಇರುವಂಥದ್ದು ಎಸ್ಪೆಷಲಿ ಸೆಬಿ ಅನ್ನುವಂಥದ್ದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನಾವು ಮಾಡುವಂಥ ಫೈನಾನ್ಷಿಯಲ್ ಮಾರ್ಕೆಟ್ಗಳಲ್ಲಿ ಉಪಯೋಗಿಸುವಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಈ ಸೆಬಿಗಳ ಒಂದು ಪರ್ಮಿಷನ್ನಿನ ಮೇಲೆ ನಾವು ಇಲ್ಲಿ ಕೊಂಡುಕೊಳ್ಳೋದು ತಗೊಳ್ಳೋದು ಮಾಡಬೇಕಾಗುತ್ತೆ. ಅಂದರೆ ನಾವೇ ನೇರವಾಗಿ ಕೊಂಡುಕೊಳ್ಳೋದಕ್ಕೆ ತಗೊಳ್ಳೋದಕ್ಕೆ ಬರದೇ ಇರೋದ್ರಿಂದ ಇಲ್ಲಿ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಕರಿತೀವಿ, ಮಧ್ಯವರ್ತಿಗಳು ಅಂತ ಕರಿತೀವಿ. ಹಾಗೆ ಅವರುಗಳನ್ನು ನಾವೇ ಪ್ಲೇಯರ್ಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಹಾಗೆ ಪ್ಲೇಯರ್ಸ್ ಯಾರು? ಈ ಒಂದು ಶೇರ್ಸು, ಡಿಬೆಂಚರ್ಸು, ಬಾಂಡ್ಸು ಇವುಗಳನ್ನು ಇಶ್ಯೂ ಮಾಡ್ತಾರೆ ಅಲ್ಲ ಕಂಪನಿಗಳು. ಆ ಕಂಪನಿಗಳು ಇಶ್ಯೂ ಮಾಡಿದ್ದನ್ನು ಕರೆಕ್ಟಾಗಿ ಜನರಿಗೆ ತಲುಪಿಸ್ಬೇಕು. ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದಾರೆ, ಬಂಡವಾಳ ಹೂಡುವಂಥವ್ರು ಇದ್ದಾರೆ. ಸ್ಮಾಲ್ ಸೇವಿಂಗ್ಸ್ ಗ್ರೂಪ್ ಆಫ್ ಪೀಪಲ್ಸ್ ಆಲ್ಸೋ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಪ್ರೈಮರಿ ಮಾರ್ಕೆಟ್. ಅವರು ಕೂಡ ಭಾಗವಹಿಸ್ಬೋದು. ತಮ್ಮ ಒಂದು ಸ್ಮಾಲ್ ಸೇವಿಂಗ್ಸ್ ಫಂಡನ್ನು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಅದು ಯಾರ ಮೂಲಕ ಆಗುತ್ತೆ? ಈ ಪ್ಲೇಯರ್ಸ್ಗಳ ಮೂಲಕ ಆಗುತ್ತೆ. ಹಾಗಾದರೆ ಪ್ಲೇಯರ್ಸ್ ಹೆಂಗಿರ್ತಾರೆ, ಯಾವ ಬೇಸ್ ಮೇಲೆ ಬರ್ತಾರೆ ಪ್ಲೇಯರ್ಸು? ನಾನು ಪ್ಲೇಯರ್ ಆಗ್ಬೋದಾ, ನೀವು ಪ್ಲೇಯರ್ ಆಗ್ಬೋದು? ಇಲ್ಲ, ಅದಕ್ಕೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮತ್ತು ರಿಸ್ಟ್ರಿಕ್ಷನ್ಸ್ ಇದೆ, ಷರತ್ತಿದೆ, ಕಾನೂನಿದೆ, ಅದರ ಅನುಮತಿ ಪಡಿಬೇಕು. ಇವೆಲ್ಲವೂ ಕೂಡ ನಮಗೆ ಗೊತ್ತಿರಬೇಕು. ಹಾಗಾದರೆ ಏನೇನಿದೆ ಅಪ್ಪ, ಯಾರ್ಯಾರು ಆಗ್ಬೋದು ಪ್ಲೇಯರ್ಸು? ಹಾಗಾದರೆ ನೋಡೋಣ, ನಾಲ್ಕು ಇಂಪಾರ್ಟೆಂಟ್ ಪ್ಲೇಯರ್ಸನ್ನು ನಾಲ್ಕು ರೀತಿಯಲ್ಲಿ ನಾವು ನೋಡ್ತೀವಿ. ದೇ ಆರ್ ದಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಹಾಗಾದರೆ ಫಸ್ಟ್ ಒನ್ ಪ್ಲೇಯರ್ಸನ್ನು ನಾವು ನೋಡ್ತೀವಿ, ಮರ್ಚೆಂಟ್ ಬ್ಯಾಂಕರ್. ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಹೇಳಿದರೆ ದೇ ಆರ್ ದಿ ಕ್ರಿಯೇಟರ್ ಆಫ್ ದಿ ಮಾರ್ಕೆಟ್. ಹಾಗಾಗಿ ಅವರನ್ನ ಮಾರ್ಕೆಟ್ ಕ್ರಿಯೇಟರ್ಸ್ ಅಂತಲೇ ಕರಿತೀವಿ. ಮರ್ಚೆಂಟ್ ಬ್ಯಾಂಕರ್ಸ್ ಆಕ್ಟ್ಸ್ ಆಸ್ ಅನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಇವರು ಹಣಕಾಸು ವ್ಯವಸ್ಥೆಯಲ್ಲಿ ಏನಿದೆ ಅಲ್ಲ ಅದರ ಒಂದು ಮಧ್ಯವರ್ತಿಗಳಾಗಿ ಮಾಡ್ತಾರೆ ಈ ಒಂದು ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟಲ್ಲಿ ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ಅವರೇ ಮಾರ್ಕೆಟನ್ನು ಕ್ರಿಯೇಟ್ ಮಾಡೋರು ಕೂಡ. ಇಶ್ಯೂಸ್ಗೆ ರಿಲೇಟೆಡ್ ಪ್ರೈಮರಿ ಮಾರ್ಕೆಟಲ್ಲಿ ನಾವು ಕಲಿಯೋದು ಇಶ್ಯೂಸ್ಗೆ ರಿಲೇಟೆಡ್ ಇರುವಂಥದ್ದು. ಇಶ್ಯೂಸ್ ಅಂತ ಹೇಳಿದರೆ ಪ್ರೈಮರಿ ಮಾರ್ಕೆಟ್ ನ್ಯೂ ಇಶ್ಯೂಸ್ ಮಾರ್ಕೆಟ್ ಅಂತ ಕರಿತೀವಿ. ನ್ಯೂ ಇಶ್ಯೂ, ಫ್ರೆಶ್ ಇಶ್ಯೂ, ಪಬ್ಲಿಕ್ ಇಶ್ಯೂ ಅಂತ ಕರಿತೀವಿ. ಆದರೆ ಇಶ್ಯೂಸ್ಗೆ ರಿಲೇಟೆಡ್ ಇರೋ ಹಾಗೆ ಈ ಮರ್ಚೆಂಟ್ ಬ್ಯಾಂಕರ್ಸು ಒಬ್ಬ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಆಗಿ, ಒಬ್ಬ ಆರ್ಥಿಕ ಮಧ್ಯವರ್ತಿಯಾಗಿ ನಮಗೆ ಜನರಿಗೆ ತಲುಪಿಸ್ತಾರೆ. ಅಂದರೆ ಯಾರ್ಯಾರು ತಮ್ಮ ಒಂದು ಸೇವಿಂಗ್ಸನ್ನು, ಉಳಿತಾಯವನ್ನು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಬೇಕಾದಂಥ ಒಂದು ಮಾಹಿತಿ ಕೊಡ್ತಾರೆ, ಅದರ ಒಂದು ಮುಂಚೂಣಿ ಕೆಲಸವನ್ನು ಮಾಡ್ತಾರೆ. ಹಾಗೆ ಈ ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಹೇಳಿದರೆ ಆಲ್ಮೋಸ್ಟ್ ಆಲ್ ತಗೊಳ್ಳುವಂಥದ್ದು ಮರ್ಚೆಂಟ್ ಬ್ಯಾಂಕರ್ಸ್. they are the held responsible for the
ಕಂಪನಿ ಆಸ್ ವೆಲ್ ಆಸ್ ದಿ ಇನ್ವೆಸ್ಟರ್ಸ್. ಇವರು ಮಧ್ಯದಲ್ಲಿ ಇರ್ತಾರೆ. ಸೊ ಇಲ್ಲಿ ಮರ್ಚೆಂಟ್ ಬ್ಯಾಂಕರ್ಸ್ ಇದ್ರೆ ನಾನು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಅದರಲ್ಲಿ ಯಾರ್ಯಾರು ಕಾನ್ಸಂಟ್ರೇಟ್ ಮಾಡ್ತಾರೆ? ಸೊ ಇಲ್ಲಿ ಕಂಪನಿಯವರು ಇಶ್ಯೂಸ್ ಏನಿದೆಯಲ್ಲ, ಶೇರ್ಸು, ಡಿಬೆಂಚರ್ಸು, ಬಾಂಡ್ಸು, ಇವುಗಳಿಗೆ ರಿಲೇಟೆಡ್ ಇರುವಂತ ಇಶ್ಯೂ ಆಫ್ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್. ಸೊ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಇವುಗಳಿಗೆ ಸಂಬಂಧವಿರುವ ಹಾಗೆ ಕಂಪನಿಗೂ ಕೂಡ ರೆಸ್ಪಾನ್ಸಿಬಲ್ ಆಗ್ತಾರೆ. ಯಾಕಂದ್ರೆ ಇವರು ಮಧ್ಯವರ್ತಿಗಳು ಯಾರ ನಡುವೆ? ಸೊ ಇಲ್ಲಿ ಇದ್ದಾರೆ ಇನ್ವೆಸ್ಟರ್ಸ್. ಸೊ ಇನ್ವೆಸ್ಟರ್ಸ್ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಕಂಪನಿ ಎಲ್ಲಿದೆ? ಇಲ್ಲಿದೆ. ಆದ್ರೆ ಇನ್ವೆಸ್ಟರ್ ಬ್ರಿಡ್ಜ್ ಅನ್ನ ಬಿಲ್ಡ್ ಮಾಡೋರು ಯಾರು? ಇಲ್ಲಿ ಮಧ್ಯದಲ್ಲಿ ಸೇತುವೆ ಕಟ್ಟೋರು ಯಾರು? ಅದರ ಒಂದು ಮಾಹಿತಿ ಕೊಡೋರು ಯಾರು? ಕಂಪನಿಯ ಮಾಹಿತಿಯನ್ನ ಇನ್ವೆಸ್ಟರ್ಸ್ಗೆ ಕೊಡ್ತಾರೆ. ಇನ್ವೆಸ್ಟರ್ಸ್ ಕಡೆಯಿಂದ ಇರುವಂತ ಒಂದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಅನ್ನ, ರಿಕ್ವೈರ್ಮೆಂಟ್ಸ್ ಅನ್ನ ಕಂಪನಿಗೆ ಒದಗಿಸ್ತಾರೆ. ಹಾಗಾದ್ರೆ ಇವರು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾರೆ. ಮರ್ಚೆಂಟ್ ಬ್ಯಾಂಕರ್ಸ್ ಯಾವ ಕಂಪನಿಯ ಶೇರ್ಗಳನ್ನ ಬೇಕಿದ್ರು ಹೈಲೈಟ್ ಮಾಡಿ ಪಬ್ಲಿಕ್ಸ್ಗೆ ಇಂಟ್ರೊಡ್ಯೂಸ್ ಮಾಡಬಹುದು, ಪಬ್ಲಿಕ್ಸ್ಗೆ ಕೊಡಬಹುದು. ಹಾಗಾಗಿ ಇವರನ್ನ ಮಾರ್ಕೆಟ್ ಕ್ರಿಯೇಟರ್ಸ್ ಅಂತ ಹೇಳ್ತೀವಿ. ಮರ್ಚೆಂಟ್ ಬ್ಯಾಂಕರ್ಸ್ ಅನ್ನ ಏನಂತ ಕರಿತೀವಿ? they could be held responsible for the company as well as the investors because they are called as a financial intermediaries and market creators. ಇವರನ್ನ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಕರಿತೀವಿ, ಮಾರ್ಕೆಟ್ ಕ್ರಿಯೇಟರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇನ್ನು ಮರ್ಚೆಂಟ್ ಬ್ಯಾಂಕರ್ಸ್ ಯಾವ ಒಂದು ವ್ಯೂ ಅಲ್ಲಿ ವರ್ಕ್ ಮಾಡ್ತಾರೆ ಅಂದ್ರೆ, ಸೊ ಮ್ಯಾನೇಜರ್ಸ್ ಇರ್ತಾರೆ. ಮ್ಯಾನೇಜರ್ಸ್ ಜೊತೆಗೆ ಅವರಿಗೆ ಸಹಾಯ ಮಾಡುವಂತ ಮ್ಯಾನೇಜರ್ಸ್, ಅವರಿಗೆ ಕೋ ಮ್ಯಾನೇಜರ್ಸ್ ಅಂತ ಕರೀತಾರೆ. ಸೊ ಮ್ಯಾನೇಜರ್ಸ್ ಮತ್ತೆ ಕೋ ಮ್ಯಾನೇಜರ್ಸ್ ಇವರಿಗೆ ಸಹಾಯ ಮಾಡುವಂಥದ್ದು ಯಾವುದಕ್ಕೆ ರಿಲೇಟೆಡ್? ಕಂಪನಿಯ ಇಶ್ಯೂಸ್ಗೆ ರಿಲೇಟೆಡ್, ಶೇರ್ಸು, ಡಿಬೆಂಚರ್ಸು, ಬಾಂಡ್ಸ್ಗೆ ರಿಲೇಟೆಡ್ ಇರುವಂತಹ ಎಲ್ಲ ಇನ್ಫಾರ್ಮೇಶನ್ ಅನ್ನು, ಎಲ್ಲ ಮಾಹಿತಿಯನ್ನು ಕೂಡ ಇನ್ವೆಸ್ಟರ್ಸ್ಗೆ ತಲುಪಿಸಬೇಕು. ಯಾರ್ಯಾರು ಮಾಡ್ತಾರೆ? ಇದೊಂದು ಪ್ರೊಸೀಜರ್, ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇಶ್ಯೂ ರಿಲೇಟೆಡ್ ಏನೇ ಇದ್ರೂ ಕೂಡ ಅದರ ಎಲ್ಲ ರೆಸ್ಪಾನ್ಸಿಬಲ್, ಅಂದರೆ ಶೇರ್ಸ್ ಇಂದ ಬಂದಂತ ಹಣ, ಅಪ್ಲಿಕೇಶನ್ ಮಾಡಿ, ಅಲಾಟ್ಮೆಂಟ್ ಎಲ್ಲ ಕೆಲಸ ಇವ್ರು ಮಾಡಬೇಕಾಗುತ್ತೆ. ಜವಾಬ್ದಾರಿಯುತವಾಗಿ ಕಂಪನಿಯ ಪರವಾಗಿ ಮಾಡ್ತಾರೆ. ಆದರೆ ಕಂಪನಿಯ ಪರವಾಗಿ ಇಲ್ಲಿರುವಂತಹ ಕಸ್ಟಮರ್ಸ್ ಅಂದ್ರೆ ಯಾರು? ಇನ್ವೆಸ್ಟರ್ಸ್ಗೆ ಮಾಹಿತಿ ಕೊಡ್ತಾರೆ. ಇನ್ವೆಸ್ಟರ್ಸ್ ಪರವಾಗಿ ಕಂಪನಿಗೆ ವರ್ಕ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರ ಪರವಾಗಿ ಇವ್ರು ವರ್ಕ್ ಮಾಡ್ತಾರೆ, ಇವ್ರ ಪರವಾಗಿ ಇವ್ರಿಗೆ ವರ್ಕ್ ಮಾಡ್ತಾರೆ. ಹಾಗಾಗಿ ಇವನ್ನ ಮಧ್ಯವರ್ತಿಗಳು, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಕರಿತೀವಿ. ಮರ್ಚೆಂಟ್ ಬ್ಯಾಂಕರ್ಸ್ ಆ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರೆ. ಹಾಗಾಗಿ ಮರ್ಚೆಂಟ್ ಬ್ಯಾಂಕರ್ಸ್ ನಾವು ಸೆಬಿಯಲ್ಲಿ ಪರ್ಮಿಷನ್ ತಗೊಂಡಾಗ ಇವರೆಲ್ಲ ರಿಜಿಸ್ಟರ್ಡ್ ಪರ್ಸನ್ಸ್, ಎಲ್ಲರೂ ಸೆಬಿಯಿಂದ ಅಪ್ರೂವಲ್ ತಗೊಂಡಿರೋಂಥವ್ರು. ಹಾಗಿದ್ರೆ ಸೆಬಿ ಅನ್ನೋದು ಏನು ಮಾಡುತ್ತೆ? ಇವರು ಇಶ್ಯೂಸ್ಗೆ ಜವಾಬ್ದಾರಿ ಇದೆಯಲ್ಲ, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 1, 2, 3 ಎಕ್ಸೆಟ್ರಾ 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 4, 5, 6 ಎಕ್ಸೆಟ್ರಾ ಡಿಪೆಂಡ್ಸ್ ಅಪಾನ್ ದೇರ್ ಇಶ್ಯೂಸ್, ಡಿಪೆಂಡ್ಸ್ ಅಪಾನ್ ದೇರ್ ಬಿಸ್ನೆಸ್. ಅವರ ಬಿಸ್ನೆಸ್ ಯಾವ ವಾಲ್ಯೂಮ್ ಅಲ್ಲಿ ಇದೆ, ಎಷ್ಟು ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ, ಎಷ್ಟು ಡಿಬೆಂಚರ್ಸ್ಗಳನ್ನು ಇಶ್ಯೂ ಮಾಡ್ತಿದ್ದಾರೆ, ಎಷ್ಟು ಬಾಂಡ್ಸ್ಗಳನ್ನು ಪಬ್ಲಿಕ್ಸ್ಗೆ ಇಶ್ಯೂ ಮಾಡ್ತಿದ್ದಾರೆ, ಇವೆಲ್ಲದರ ಆಧಾರದ ಮೇಲೆ ಸಬಿ ಏನು ಮಾಡುತ್ತೆ? ಸೊ ಇವುಗಳನ್ನ 1, 2, 3, 4, 5, 6 ಕ್ಯಾಟಗರೀಸ್ ಅಂತ ರೆಕಾಗ್ನೈಸ್ ಮಾಡುತ್ತೆ. ಸೊ ಇದು ಪ್ಲೇಯರ್ಸ್ ಅಂತ ಅಂದರೆ ಮರ್ಚೆಂಟ್ ಬ್ಯಾಂಕರ್ಸ್ ಅನ್ನ ನಾವು ತಗೊಂಡಾಗ ಅದಕ್ಕೆ ರಿಲೇಟೆಡ್ ಇರುವಂತ ಒಂದು ಸ್ಮಾಲ್ ಇನ್ಫಾರ್ಮೇಶನ್. ಯಾಕಂದ್ರೆ ಮರ್ಚೆಂಟ್ ಬ್ಯಾಂಕರ್ ತುಂಬಾನೇ ಡೆಪ್ತ್ ಆಗಿರುವಂತ ಸಬ್ಜೆಕ್ಟ್. ಆದರೆ ನಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕಾಗಿರೋದ್ರಿಂದ, ಸಿಲೆಬಸ್ಗೆ ತಕ್ಕ ಹಾಗೆ ಬೇಕಾಗಿರೋದ್ರಿಂದ ಒಂದು ಮರ್ಚೆಂಟ್ ಬ್ಯಾಂಕರ್ಸ್, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಥವಾ they are one of the important players in the primary market ಅಂತ ತಗೊಳ್ತೀವಿ. ಅಂಡ್ ಸೆಕೆಂಡ್ ಒಂದು ನಾವು ಹೇಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಮರ್ಚೆಂಟ್ ಬ್ಯಾಂಕರ್ಸ್ ಸೊ ಅದನ್ನ ಕ್ಯಾಟಗರಿ ಮಾಡಬೇಕಾದ್ರೆ ಸೆಬಿ ಕೂಡ ಸೊ
ಅವರ ವ್ಯಾಲ್ಯೂಮ್ ಆಫ್ ದಿ ಬಿಸ್ನೆಸ್, ಅವರ ವ್ಯವಹಾರಿಕ ಗಾತ್ರದ ಬಿಸ್ನೆಸ್ ಎಷ್ಟು ದೊಡ್ಡದಿದೆ, ಎಷ್ಟು ಚಿಕ್ಕದಿದೆ, ಇನ್ನ ಎಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ, ಅದರ ಬೇಸಿಸ್ ಮೇಲೆ ಕೆಟಗರಿಯನ್ನ ಮಾಡೋದು. ಅಂಡ್ ಸೆಕೆಂಡ್ ಒನ್ಗೆ ನಿಮಗೆ ಮರ್ಚೆಂಟ್ ಬ್ಯಾಂಕರ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ ತರ ಪ್ಲೇ ಮಾಡ್ತಾರೆ, ಏನು ಅವರ ಪಾತ್ರ ಇಲ್ಲಿ ಅಂತ ಹೇಳಿದ್ರೆ ಇದಿಷ್ಟು ಕೂಡ ಅವರ ಪಾತ್ರ. ಅಂದ್ರೆ ಕಂಪನಿಯ ಪರವಾಗಿ ಇನ್ವೆಸ್ಟರ್ಸ್ಗೆ, ಇನ್ವೆಸ್ಟರ್ ಪರವಾಗಿ ಕಂಪನಿಗೆ ಮಧ್ಯದಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಯೂಸ್ ಮಾಡುವಂಥದ್ದು ಕೊಡೋದು, ಕೊಂಡುಕೊಳ್ಳೋದು ಮತ್ತೆ ಕೊಡುವಂಥದ್ದು. ಇಲ್ಲಿ ಎರಡೂ ಕೂಡ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರೋದ್ರಿಂದ ಫೈನಾನ್ಷಿಯಲ್ ಮಾರ್ಕೆಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳನ್ನೇ ಇಲ್ಲಿ ಉಪಯೋಗಿಸೋದು. ಹಾಗಾಗಿ ಇವರನ್ನ ಮರ್ಚೆಂಟ್ ಬ್ಯಾಂಕರ್ಸ್ ಅಂತ ಕರಿತೀವಿ. ಈ ಮರ್ಚೆಂಟ್ ಬ್ಯಾಂಕರ್ಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಂಪನಿ ಆಸ್ ವೆಲ್ ಆಸ್ ಇನ್ವೆಸ್ಟರ್ಸ್. ಇದನ್ನ ಫಸ್ಟ್ ಒಂದು ಪ್ಲೇಯರ್ಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಎರಡನೇದು ಪ್ಲೇಯರ್ಸ್ ಅಂತ ಅಂದ್ರೆ ರಿಜಿಸ್ಟ್ರಾರ್ ಟು ದಿ ಇಶ್ಯೂಸ್. ರಿಜಿಸ್ಟ್ರಾರ್ ಟು ದಿ ಇಶ್ಯೂಸ್ ಅಂದ್ರೆ ಏನು? ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾಟಗರಿ ಆಫ್ ದಿ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಹೇಳಿ. ಈ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅನ್ನ ನಾವು ತಗೊಂಡಾಗ ಈ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಲ್ಲಿ ಇದು ಎರಡನೇ ಕ್ಯಾಟಗರಿ ಬರುತ್ತೆ. ಇವರು ಕೂಡ ಒನ್ ಆಫ್ ದಿ ಪ್ಲೇಯರ್ಸ್. ರಿಜಿಸ್ಟರ್ಡ್ ಎಲ್ಲಿ ಮಾಡಿಸಿರ್ತಾರೆ. ಎಲ್ಲ ಆಕ್ಟಿವಿಟೀಸ್ಗೆ ರಿಲೇಟೆಡ್. ಯಾವ ಆಕ್ಟಿವಿಟೀಸ್ ನಡೆಯುತ್ತೆ? ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಅಂದ್ರೆ ಇಶ್ಯೂಸ್ ಕೊಡ್ತಾರಲ್ಲ, ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ಗಳೆಲ್ಲ ಕಂಪನಿ ಬಿಡುಗಡೆ ಮಾಡುತ್ತೆ ಅಲ್ಲ, ಆಗ ಕೊಂಡ್ಕೊಳ್ಳೋರು ಯಾರು? ಇನ್ವೆಸ್ಟರ್ಸ್. ಸೇಲ್ ಮಾಡೋರು ಯಾರು? ಕಂಪನಿ. ಆದರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಥವಾ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಎರಡು ಆಕ್ಟಿವಿಟೀಸ್ ಇಲ್ಲಿ ನಡೆಯುತ್ತೆ. ಈ ಎರಡೇ ಆಕ್ಟಿವಿಟೀಸ್ಗೆ ರಿಲೇಟೆಡ್ ಇರೋ ಹಾಗೆ ಕನೆಕ್ಟೆಡ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಈ ಕನೆಕ್ಟೆಡ್ ಆಕ್ಟಿವಿಟೀಸ್ಗೆ ಇಲ್ಲಿ ರಿಜಿಸ್ಟ್ರಾರ್ ಅನ್ನ ತಗೊಳ್ತಾರೆ. ರಿಜಿಸ್ಟ್ರಾರ್ ಅನ್ನೋರು ಸೆಬಿಯಲ್ಲಿ ರಿಜಿಸ್ಟರ್ಡ್ ಆಗಿರುವಂತವರು. ಅವರ ನೋಂದಣಿ ಮಾಡಿಸ್ಕೊಂಡಿರ್ಬೇಕು ಸೆಬಿಯಲ್ಲಿ. ಇಂಥವರನ್ನ ತಗೊಳ್ಳಿಕ್ಕೆ ಅವಕಾಶ ಇದೆ. ಇವರು ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅನ್ನುವಂಥವರು ಅಪಾಯಿಂಟ್ ಆಗ್ತಾರೆ. ಕಂಪನಿ ಅಪಾಯಿಂಟ್ ಮಾಡಿಕೊಳ್ಳುತ್ತೆ. ದೇ ಕ್ಯಾನ್ ಬಿ ಅಪಾಯಿಂಟೆಡ್ ಫಾರ್ ದಿ ಶೇಕ್ ಆಫ್ ಇಶ್ಯೂಸ್ ಓನ್ಲಿ. ಯಾವುದಕ್ಕೆ ಇದು? ಬರೀ ಇಶ್ಯೂಸ್ಗೆ ಮಾತ್ರ ಕಂಪನಿ ಅವರನ್ನ ಅಪಾಯಿಂಟ್ ಮಾಡಿಕೊಳ್ಳುತ್ತೆ. ಅವರನ್ನ ರಿಜಿಸ್ಟ್ರಾರ್ ಅಂತ ಹೇಳುತ್ತೆ. ರಿಜಿಸ್ಟ್ರಾರ್ ಟು ದಿ ಇಶ್ಯೂಸ್. ಈಗ ಒಂದು 20 ಲಕ್ಷ ಶೇರ್ಸ್ಗಳನ್ನ ಬಿಡುಗಡೆ ಮಾಡಬೇಕಾಗಿದೆ. ಎ ಕಂಪನಿ ಇಶ್ಯೂ ಮಾಡುವಂಥದ್ದು 120 lakhs ಶೇರ್ಸ್ಗಳನ್ನು ಇಶ್ಯೂ ಮಾಡುತ್ತೆ. ಯಾರಿಗೆ? ಪಬ್ಲಿಕ್ಸ್ಗೆ. ಎ ಕಂಪನಿ ಶೇರ್ಸ್ಗಳನ್ನ 20 ಲಕ್ಷದ ಶೇರ್ಗಳನ್ನ ಬಿಡುಗಡೆ ಮಾಡುತ್ತೆ ಪಬ್ಲಿಕ್ಸ್ಗೆ. ಹಾಗೆ ಇದರ ಜವಾಬ್ದಾರಿ ವರ್ಕ್ ಇರುತ್ತೆ ಅಲ್ಲ, ಈ ಎಲ್ಲ ವರ್ಕ್ ಅನ್ನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅವರನ್ನ ಏನಂತ ಕರಿತೀವಿ? ರಿಜಿಸ್ಟ್ರಾರ್ ಟು ದಿ ಇಶ್ಯೂಸ್. ಇಶ್ಯೂಸ್ ಮುಗಿಯೋದನ್ನ ಮಾತ್ರ ಅವರ ವರ್ಕ್ ಇರುತ್ತೆ. ಈ ಇಶ್ಯೂಸ್ ಕಂಪ್ಲೀಟ್ ಆಯ್ತು ಅಂದ್ರೆ ಅವರ ವರ್ಕ್ ಬೇರೆ ಹೋಗುತ್ತೆ. ಹಾಗೆ ಅವರ ವರ್ಕ್ ಇನ್ನೊಂದಕ್ಕೆ ಹೋಗುತ್ತೆ. ಹಾಗೆ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಏನಕ್ಕಾಗಿ? ಓನ್ಲಿ ಫಾರ್ ದಿ ಇಶ್ಯೂಸ್. ಇಶ್ಯೂಸ್ಗೆ ರಿಲೇಟೆಡ್ ಇರೋ ಹಾಗೆ ಎಲ್ಲ ವ್ಯವಹಾರವನ್ನ ನೋಡ್ಕೊಳ್ಳೋದಕ್ಕೆ, ಎಲ್ಲ ಚಟುವಟಿಕೆಗಳನ್ನ ಮಾಡಲಿಕ್ಕೆ ರಿಜಿಸ್ಟ್ರಾರ್ ಅನ್ನ ಕಂಪನಿಗಳು ಅಪಾಯಿಂಟ್ ಮಾಡ್ಕೊಳ್ತವೆ. ಹಾಗೆ ರಿಜಿಸ್ಟ್ರಾರ್ ಯಾವ ಕಂಪನಿಯಿಂದ ಅಪಾಯಿಂಟ್ ಆಗಿದ್ದಾನೆ ಆ ಕಂಪನಿಯ ಇಶ್ಯೂಸ್ಗೆ ಮಾತ್ರ ಅವನು ಜವಾಬ್ದಾರನಾಗಿರ್ತಾನೆ. ಹಾಗೆ ಇವರು ರಿಜಿಸ್ಟ್ರಾರ್ ಅನ್ನ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ದೇ ಆರ್ ಆಲ್ಸೋ ಟೇಕನ್ ಪರ್ಮಿಷನ್ಸ್ ಫ್ರಮ್ ದಿ ಸೆಬಿ. ಅವರು ಕೂಡ ಸೆಬಿಯಿಂದ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇಲ್ಲಿಂದ ಪರ್ಮಿಷನ್ ಅನ್ನ ತಗೊಂಡಿರ್ಬೇಕು. ಹಾಗಿದ್ರೆ ರಿಜಿಸ್ಟ್ರಾರ್ ಕೂಡ ಇಲ್ಲಿ ಒನ್ ಆಫ್ ದಿ ಪ್ಲೇಯರ್. ಯಾಕಂದ್ರೆ ಅವರು ಇಶ್ಯೂಸ್ಗೆ ರಿಲೇಟೆಡ್ ಎ ಕಂಪನಿ ಅಪಾಯಿಂಟ್ ಮಾಡಿರುತ್ತೆ. 20 ಲಕ್ಷ ಇಶ್ಯೂ ಆಗಿರುವಂತಹ ಶೇರ್ಸ್ಗಳು ಕಂಪ್ಲೀಟ್ ಆಗೋ ತನಕದ ಆಕ್ಟಿವಿಟೀಸ್ ಇವರೇ ಜವಾಬ್ದಾರರಾಗಿರ್ತಾರೆ, ರಿಜಿಸ್ಟ್ರಾರ್. ಹಾಗಾಗಿ ರಿಜಿಸ್ಟ್ರಾರ್ ಅನ್ನುವಂಥವರು ಅನ್ನೋದು ಇಂಪಾರ್ಟೆಂಟ್
ಮಾರ್ಕೆಟ್. ಯಾಕೆಂದ್ರೆ ಅವರ ಕಂಪನಿಯ ಷೇರುಗಳು ಬೇಗ ಬೇಗ ಇನ್ವೆಸ್ಟರ್ಸ್ಗೆ ತಲುಪಬೇಕು, ಇನ್ವೆಸ್ಟರ್ಸ್ ಕೊಂಡುಕೊಳ್ಳೋ ಮಾಡಬೇಕು. ದೇ ಕ್ಯಾನ್ ಬಿ ಇನ್ಸ್ಪೈರ್ಡ್, ದೇ ಕ್ಯಾನ್ ಬಿ ಇವಾಗ ಇನ್ಸ್ಪೈರ್ ಹೇಗೆ ಮಾಡೋಕ್ಕೆ ಸಾಧ್ಯ? ಸೊ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತಲ್ಲ, ಡಾಕ್ಯುಮೆಂಟ್ ಅಲ್ಲಿ ಸೊ ತೋರಿಸಬೇಕಾಗುತ್ತೆ. ಸೊ ನಮ್ಮ ಕಂಪನಿಯ ಷೇರುಗಳು ನಿಮಗೆ ಬೇರೆ ಕಂಪನಿ ಷೇರಿಗಿಂತ ಹೆಚ್ಚು ಲಾಭ ಕೊಡ್ತವೆ ಅನ್ನೋದನ್ನ ಅವರು ಡಾಕ್ಯುಮೆಂಟ್ಸ್ ಗಳ ಮೂಲಕ, ಟ್ರ್ಯಾಕ್ ಆಫ್ ದಿ ಬಿಸ್ನೆಸ್ ಮೂಲಕ ತೋರಿಸಬೇಕಾಗುತ್ತೆ, ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಇವರು ಹೆಚ್ಚಿಗೆ ಶ್ರಮ ವಹಿಸಿ ಅವರ ಕಂಪನಿಯ ಷೇರುಗಳನ್ನ ಎಲ್ಲವೂ ಸೇಲ್ ಔಟ್ ಮಾಡುವಂಥದ್ದು, ಸೇಲ್ ಮಾಡುವಂಥದ್ದು, ಸೆಲ್ ಮಾಡಿ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡಿಕೊಳ್ಳುವಂಥದ್ದು ಇವರ ಕೆಲಸ ಆಗಿರುತ್ತೆ. ಹಾಗೆ ಇವರು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಪರ್ಸನ್ಸ್ ಟು ದಿ ಕಂಪನಿ ಆಸ್ ವೆಲ್ ಆಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಲ್ಲಿ ರಿಜಿಸ್ಟ್ರಾರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅಂಡ್ ಥರ್ಡ್ ಒನ್ ಕಲೆಕ್ಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್. ಕಲೆಕ್ಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ಅಂತ ಹೇಳಿದ್ರೆ ಏನಕ್ಕೆ ತಗೋತೀವಿ ನಾವು? ಕಲೆಕ್ಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್. ಸೊ ಲೆಟ್ ಅಸ್ ಕಮ್ ಟು ದಟ್. ಕಲೆಕ್ಟ್ ಮಾಡೋದು, ಕೋಆರ್ಡಿನೇಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಎ ಕಂಪನಿ ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೊ ಇದ್ರದ್ದು ದುಡ್ಡು ಬರಬೇಕಲ್ಲ. ಏನೇನು ದುಡ್ಡು ಬರುತ್ತೆ? ಅಪ್ಲಿಕೇಶನ್ಸ್ ಕೊಡಬೇಕು. ಫಸ್ಟ್ ಅಪ್ಲಿಕೇಶನ್ಸ್ ಗಳನ್ನ ಇಶ್ಯೂ ಮಾಡಬೇಕು. ಸೊ ಅಪ್ಲಿಕೇಶನ್ ಇಶ್ಯೂ ಮಾಡಿದ ಜೊತೆಗೆ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಏನಂತ ಕರಿತೀವಿ? ಮನಿ ರಿಸೀವ್. ಎಲ್ಲಿಂದ? ಫ್ರಮ್ ಅಪ್ಲಿಕೇಶನ್. ಸೊ ಅದನ್ನ ಏನಂತ ಕರಿತೀವಿ? ಅಪ್ಲಿಕೇಶನ್ ಮನಿ ರಿಸೀವ್ ಅಂತ ಕರಿತೀವಿ. ಸೊ ಮನಿ ರಿಸೀವ್ ಎಲ್ಲಿಂದ ಹಣ ರಿಸೀವ್ ಮಾಡ್ತಾರೆ? ಅಪ್ಲಿಕೇಶನ್ ಇಂದ. ಎಷ್ಟು ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರ ಅದಕ್ಕೆ ಒಂದೊಂದು ಅಪ್ಲಿಕೇಶನ್ಗೆ ಇಷ್ಟಿಷ್ಟು ದುಡ್ಡು ಅಂತ ಫಿಕ್ಸ್ ಆಗಿರುತ್ತೆ. 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, ಡಿಪೆಂಡ್ಸ್ ಅಪಾನ್ ದಿ ಕಂಪನಿ ಅಂತ ಹೇಳ್ತಾರೆ. ಅವರವರ ಕಂಪನಿಯ ಕೆಪಾಬಿಲಿಟಿ ಆಫ್ ಅರ್ನಿಂಗ್, ಕಂಪನಿಯ ಅರ್ನಿಂಗ್ ಕೆಪಾಸಿಟಿ ಅಂಡ್ ಸೊ ಅರ್ನಿಂಗ್ ಇನ್ ದ ಸೆನ್ಸ್ ಲಾಭ ಗಳಿಸುವಂತ ಕೆಪಾಸಿಟಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಪ್ಲಿಕೇಶನ್ಸ್ ಎಷ್ಟು ಇಶ್ಯೂ ಮಾಡ್ತಾರೆ ಅಷ್ಟು ಮನಿ ಬರುತ್ತೆ. ಜೊತೆಗೆ ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡಬೇಕು, ಅವರಿಗೆ ಅಲಾಟ್ಮೆಂಟ್ ಮಾಡಬೇಕು. ಸೊ ಅಲಾಟ್ಮೆಂಟ್ ಮಾಡಬೇಕು. ಅಲಾಟ್ಮೆಂಟ್ ಆಫ್ ಶೇರ್ಸ್ ಏನ್ ಮಾಡ್ತಾರೆ ಅವರು? ಅಲಾಟ್ಮೆಂಟ್ ಮಾಡೋವರ್ಗೇನು ಶೇರ್ಸ್ ಅನ್ನ ಅಲಾಟ್ಮೆಂಟ್ ಮಾಡಬೇಕು. ಉಳಿದು ಅಲಾಟ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಕಾಲ್ಸ್ ಗಳನ್ನ ಕಂಡಕ್ಟ್ ಮಾಡಬೇಕು. ಸೊ ಕಾಲ್ಸ್ ಅಲ್ಲಿ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ and final call. So second call ಅಥವಾ final call ಇವುಗಳನ್ನ ಮಾಡಬೇಕು, ಕಾಲ್ಸ್ ಗಳನ್ನ ಮಾಡಬೇಕು. ಅಲಾಟ್ಮೆಂಟ್ ಆಫ್ ಶೇರ್ಸ್ ಗಳಿಂದ ಶೇರ್ಸ್ ಗಳನ್ನ ಹಂಚಬೇಕು, ಅಮೌಂಟ್ ಕಲೆಕ್ಟ್ ಮಾಡಬೇಕು. ಸೊ ಶೇರ್ಸ್ ಇಂದ ಬರುವಂತ ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡಬೇಕು. ಜೊತೆಗೆ ಅದರಲ್ಲಿ ಇನ್ನೂ ಶೇರ್ಸ್ ಉಳಿದಿದೆ ಅಂದ್ರೆ ಕಾಲ್ಸ್ ಗಳಲ್ಲಿ ಕೊಂಡ್ಕೊಂಡಿರೋರಿಗೆ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ವೈಸ್ ಅಲ್ಲಿ ಕೊಡ್ತಾರೆ. ಆ ಇನ್ಸ್ಟಾಲ್ಮೆಂಟ್ ಗಳನ್ನ ನಾವು ಕಾಲ್ಸ್ ಅಂತ ಹೇಳ್ತೀವಿ. ಫಸ್ಟ್ ಕಾಲ್ ಅಲ್ಲಿ ಸ್ವಲ್ಪ ಅಮೌಂಟ್ ಕೊಡ್ತಾರೆ, ಬ್ಯಾಲೆನ್ಸ್ ಇರೋದನ್ನ ಸೆಕೆಂಡ್ ಕಾಲ್ ಅಲ್ಲಿ ಕೊಡಬಹುದು, ಇಲ್ಲ ಫೈನಲ್ ಕಾಲ್ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಇವೆಲ್ಲವನ್ನೂ ಕೂಡ ಅಕಸ್ಮಾತ್ ಇನ್ನೂ ಉಳಿತು, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಫೈನಲ್ ಕಾಲ್ ಆದ್ರೂ ಕೂಡ ಕೆಲವರು ಇನ್ವೆಸ್ಟ್ ಮಾಡಿಲ್ಲ, ಇನ್ನೂ ಉಳಿದಿದೆ. ಸೊ ಕೆಲವೊಂದು ಶೇರ್ಸ್ಗಳು ಹೋಗ್ಲಿಲ್ಲ, ವಾಪಸ್ ಬಂತು ಅಂತ ಹೇಳಿದ್ರೆ ಆ ಬಂದಿರುವಂತ ಶೇರ್ಸ್ ಗಳನ್ನ ನಾವೇನಂತ ಕರಿತೀವಿ? ಅನದರ್ ಇಶ್ಯೂ ಮಾಡಲಿಕ್ಕೆ ಉಳಿದಿರುವಂತ ಫರ್ಫಿಟೆಡ್ ಶೇರ್ಸ್ ಅಂತ ಹೇಳ್ತೀವಿ. ಕ್ಯಾನ್ಸಲ್ ಆಗಿ ವಾಪಸ್ ಬಂದಿರುವಂತ ಶೇರ್ಗಳು ರಿಟರ್ನ್ ಶೇರ್ ಅಥವಾ ಫರ್ಫಿಟೆಡ್ ಶೇರ್ಸ್ ಅಂತ ಹೇಳ್ತೀವಿ. ಆ ಎಲ್ಲ ಶೇರ್ಸ್ ಗಳನ್ನ ಮತ್ತೆ ಅವರು ರೀ ಇಶ್ಯೂ ಮಾಡಬೇಕು. ಈ ಎಲ್ಲ ಜವಾಬ್ದಾರಿ ಯಾರಿಗಿರುತ್ತೆ? ಸೊ ಇವರಿಗಿರುತ್ತೆ. ಯಾಕೆಂದ್ರೆ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್, ಬ್ಯಾಂಕರ್ಸ್ ಜೊತೆಗೆ ಅಮೌಂಟ್ ಅನ್ನ ಕಲೆಕ್ಟ್ ಮಾಡೋದ್ರ ಜೊತೆಗೆ ಕೋಆರ್ಡಿನೇಟ್ ಕೂಡ ಮಾಡಬೇಕು. ಯಾಕಂದ್ರೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ. ಅವನು ಫಸ್ಟ್ ಅಲಾಟ್ಮೆಂಟ್ ಅಲ್ಲಿ ದುಡ್ಡು ಕೊಟ್ರೆ ಓಕೆ, ಕೊಡ್ಲಿಲ್ಲ ಮೇಕ್ ದ ಕಾಲ್ಸ್. ಆ ಕಾಲ್ಸ್ ಗಳನ್ನ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಗಳನ್ನ ಕೊಡ್ತಾರೆ. ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಆಗಿಲ್ಲ ಅಂದ್ರೆ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ. ಅಲಾಟ್ ಆಗಿರೋ ಶೇರ್ಸ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಈ ತರದ ಇಷ್ಟು ಕ್ಯಾನ್ಸಲ್ ಆಗಿರೋ ಶೇರ್ಸ್ ಗಳಿದೆ, ಆ ಶೇರ್ಸ್ ಗಳನ್ನ ಒಟ್ಟು ಸೇರಿಸಿ ಮತ್ತೆ ರೀ ಇಶ್ಯೂ ಮಾಡ್ತಾರೆ. ಸೊ ಇವೆಲ್ಲದ ಜವಾಬ್ದಾರಿ ಇವುಗಳಿಗೆ ಇರುತ್ತೆ. ಹಾಗಾದ್ರೆ ಕಲೆಕ್ಟ್ ಮಾಡ್ಕೊಳ್ಳೋದು, ಕೋಆರ್ಡಿನೇಟ್ ಮಾಡುವಂತ ವರ್ಕ್ ಅನ್ನ ಬ್ಯಾಂಕರ್ಸ್ ಜೊತೆ ಇವ್ರು ಮಾಡ್ತಾರೆ. ಕಲೆಕ್ಟಿಂಗ್ ಅಂಡ್ ಕೋಆರ್ಡಿನೇಟ್ ರಿಲೇಟಿಂಗ್ ಟು ದಿ ಅರ್ನಿಂಗ್ ಫಾರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್. ಶೇರ್ಸಿನ ಬಿಡುಗಡೆ ಎಷ್ಟಾಗಿರುತ್ತೆ
ಅಷ್ಟೇ ಅಮೌಂಟನ್ನು ಇವುಗಳಿಂದ ಕಲೆಕ್ಟ್ ಮಾಡೋದು, ಜೊತೆಗೆ ಕೋಆರ್ಡಿನೇಟ್ ಮಾಡುವಂಥದ್ದು ಇವರ ಕೆಲಸ. ಹಾಗಾಗಿ ಈ ಬ್ಯಾಂಕರ್ಸ್ ಕೂಡ ಅವರಿಗೆ ನಾವು ಅದೇ ಹೆಸರಿಂದನೇ ಕರಿತೀವಿ, ಕಲೆಕ್ಟಿಂಗ್ ಬ್ಯಾಂಕರ್ಸ್. ಸೊ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ಅಂತಲೇ ಕರಿತೀವಿ. ಯಾಕಂದರೆ ಇವೆಲ್ಲವೂ ಕೂಡ ಬ್ಯಾಂಕುಗಳ ಮೂಲಕನೇ ಆಗ್ತಾ ಇರೋದು. ಬ್ಯಾಂಕರ್ಸ್ ಆರ್ ದಿ ಆಕ್ಟ್ಸ್ ಆಸ್ ಅನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಯಾಕೆ ಇಲ್ಲಿ ಬ್ಯಾಂಕ್ನವ್ರನ್ನ ತಗೊಳ್ತೀವಿ, ಬ್ಯಾಂಕರ್ ಅಂತ ಯಾಕೆ ತಗೋತೀವಿ? ಬ್ಯಾಂಕರ್ಸ್ ಅನ್ನುವಂಥವರು ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆಗಿ ಆಕ್ಟ್ ಮಾಡ್ತಾರೆ. ಮಧ್ಯವರ್ತಿಗಳಾಗಿ ಇವರು ತಮ್ಮ ಕೆಲಸವನ್ನ ನಿರ್ವಹಿಸ್ತಾರೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ ಇವರನ್ನ ಕಲೆಕ್ಟಿಂಗ್ ಮತ್ತೆ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ಅಂತ ಕರೀತಾರೆ. ಅಂಡ್ ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನಾಲ್ಕನೇದು ಯಾವುದಪ್ಪ ಅಂದ್ರೆ ಅಂಡರ್ ರೈಟರ್ಸ್ ಅಂಡ್ ಬ್ರೋಕರ್ಸ್. ಇವರೆಲ್ಲ ಆದ್ಮೇಲೆ ಇವರು ಬರುವಂತವ್ರು. ಇವರು ಕೂಡ ರಿಜಿಸ್ಟರ್ಡ್ ಅಂಡರ್ ದಿ ಸೆಬಿ. ಸೊ ಸೆಬಿ ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಆಗಿರ್ತಾರೆ. ಎಲ್ಲರೂ ಕೂಡ ಸೆಬಿ ಪರ್ಮಿಷನ್ ಇಲ್ಲದೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಆಕ್ಟಿವಿಟಿ ಕೂಡ ನಡೆಯಲ್ಲ. ಸೊ ಸೆಬಿ ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟಿರಬೇಕು. ಇವರೆಲ್ಲ ಏನು ಪರ್ಮಿಷನ್ ತಗೊಂಡಿರ್ತಾರೆ, ರಿಜಿಸ್ಟರ್ಡ್ ಮಾಡಿರ್ತಾರೆ, ಆ ರಿಜಿಸ್ಟರ್ಡ್ ಕಂಪನಿಗಳನ್ನ ರಿಜಿಸ್ಟರ್ಡ್ ಕಂಪನೀಸ್ ಅಂತ ಕರಿತೀವಿ. ಲಿಸ್ಟೆಡ್ ಕಂಪನೀಸ್ ಅಂಡರ್ ದಿ ಸೆಬಿ ಅಂತ ಹೇಳ್ತೀವಿ. ಅವರು 1 2 3 4 5 6 ಅಂತ ಸೊ ರಿಜಿಸ್ಟರ್ಡ್ ಮಾಡಿರ್ತಾರೆ ಅಲ್ವಾ. ಒನ್ ಬೈ ಒನ್ ಯಾರ್ಯಾರು ಬರ್ತಾರೋ ರಿಜಿಸ್ಟರ್ಡ್ ಮಾಡಿ ಈ ಒಂದು ಕ್ರಮ ಸಂಖ್ಯೆಯನ್ನು ತಗೊಳ್ತಾರೆ. ಸೀರಿಯಲ್ಸ್ ವೈಸ್ ತಗೊಳ್ತಾರೆ. ಹಾಗಿದ್ರೆ ಸೀರಿಯಲ್ ವೈಸ್ ತಗೊಳ್ಳೋದು ಇಲ್ಲಿ ಲಿಸ್ಟೆಡ್ ಕಂಪನಿನ ಅಲ್ಲ. ಹಾಗಿದ್ರೆ ಸೀರಿಯಲ್ ವೈಸ್ ತಗೊಳ್ಳೋದಕ್ಕೂ ಲಿಸ್ಟೆಡ್ ಕಂಪನಿಗೂ ವ್ಯತ್ಯಾಸ ಏನಪ್ಪ ಅಂದರೆ ಆ ಕಂಪನಿಗಳ ಅರ್ನಿಂಗ್ಸಿನ ಮೇಲೆ ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಬರ್ತಾರೆ. ಯಾರ್ಯಾರು ಹೆಚ್ಚಿಗೆ ಲಾಭ ಗಳಿಸ್ತಾರೆ, ಹೈಯೆಸ್ಟ್ ಲಾಭ ಗಳಿಸೋದು ಫಸ್ಟ್ ಲಿಸ್ಟಲ್ಲಿ ಇರುತ್ತೆ, ಟಾಪ್ ಕಂಪನೀಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಅದಕ್ಕಿಂತ ಕಡಿಮೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು, ನಿಮಗೇನೆ ಎಕ್ಸಾಂಪಲ್ ನಾನು ಕೊಡ್ಬೋದು. ಯಾಕೆಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸಾಮ್ ಅಲ್ಲಿ ನೋಡ್ತಾ ಇರ್ತೀವಿ. ಎಕ್ಸಾಮ್ ಅಲ್ಲಿ ನಿಮ್ಮ ರಿಸಲ್ಟ್ ಬಂದಾಗ ಎಲ್ಲರೂ ಒಂದೇ ಪರ್ಸೆಂಟೇಜ್ ಅಲ್ಲಿ ಬಂದಿರ್ತೀರಾ? ಇಲ್ಲ. ಅದರಲ್ಲಿ ಒಬ್ಬರು ಹೈಯೆಸ್ಟ್ ಬಂದಿರ್ತೀರಾ, ಇನ್ನೊಬ್ರು ನಿಯರ್ ಟು ದಟ್ ಪಾಯಿಂಟ್ ಸಮಥಿಂಗ್ ಅಲ್ಲಿ ವೇರಿಯೇಷನ್ ಆಗುತ್ತೆ, ಇನ್ನ ಕೆಲವರು ಇನ್ನೂ ಕಡಿಮೆ ಇರುತ್ತೆ. ಸೊ ಬಿಲೋ ತನಕ ನಾವು ತಗೊಳ್ತೀವಿ. ಹಾಗಾದ್ರೆ ಇವೆಲ್ಲವೂ ಏನು ತಗೊಳ್ತೀವಲ್ಲ, ಇದು ಯಾವ್ದು ಬೇಸ್ ಮೇಲೆ ತಗೊಳ್ತೀವಿ? ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ ಅಷ್ಟು ಚೆನ್ನಾಗಿದೆ, ನೀವು ಓದಿ ಬರ್ದಿರೋ ಲೆವೆಲ್ ಚೆನ್ನಾಗಿದೆ, ಹಾಗಾದ್ರೆ ನಿಮ್ಮ ಪರ್ಸೆಂಟೇಜ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಅದೇ ರೀತಿಯಲ್ಲಿ ಯಾವ ಕಂಪನಿಗಳು ಹೆಚ್ಚಿನ ಲಾಭ ಗಳಿಸ್ತವೆ, ಆ ಲಾಭ ಗಳಿಸಿರುವಂತದ್ದು ಇಲ್ಲಿ ರೆಕಾಗ್ನೈಸ್ ಆಗುತ್ತೆ. ಸೊ ಆ ರೆಕಾಗ್ನೈಸ್ನ ಮೇಲೆ ಟ್ರ್ಯಾಕ್ ಹೊಂದಿರಬೇಕು. ಗಳಿಸೋದ್ರಲ್ಲೂ ಕೂಡ ಅವರ ಟ್ರ್ಯಾಕ್ ಲೆವೆಲ್ ಆಫ್ ಅರ್ನಿಂಗ್ಸ್ ಇರಬೇಕು, ಗುಡ್ ಟ್ರ್ಯಾಕ್ ಇರಬೇಕು. ಇವೆಲ್ಲವುಗಳ ಆಧಾರದ ಮೇಲೆ ಲಿಸ್ಟಿಂಗ್ ಅಲ್ಲಿ ಫಸ್ಟ್ ಸೆಕೆಂಡ್ ಟಾಪ್ ಆಫ್ ದಿ ಲಿಸ್ಟಿಂಗ್ ಕಂಪನೀಸ್ ಅಂತ ನಾವು ಕರಿತೀವಿ. ಸೊ ಹಾಗೆ ಇವರ ನಂತರ ಬರುವಂತವರು ಅಂಡರ್ ರೈಟರ್ಸ್ ಅಂಡ್ ಬ್ರೋಕರ್ಸ್. ಅಂಡರ್ ರೈಟರ್ಸ್ ಮತ್ತೆ ಬ್ರೋಕರ್ಸ್ ಕೂಡ ಸೆಬಿ ಅಂಡರ್ ಅಲ್ಲಿ ಪರ್ಮಿಷನ್ ರಿಜಿಸ್ಟರ್ಡ್ ತಗೊಂಡಿರ್ತಾರೆ. ಸೆಬಿ ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ತಗೊಂಡಿರ್ತಾರೆ ಅಂದ್ರೆ ಅಂಡರ್ ರೈಟರ್ಸ್ ಅನ್ನುವಂಥವರು ಯಾರೇ ಆಗಿರ್ಬೋದು, ಎನಿ ಒನ್ ಪಾರ್ಟಿ ಅಂಡರ್ ರೈಟರ್ ಅನ್ನುವಂಥವರು ದಟ್ ಇವ್ಯಾಲ್ಯೂಯೇಟ್ಸ್. ಸೊ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಯಾವುದಕ್ಕೆ? ಆಸ್ ಒನ್ ಪಾರ್ಟಿ ಟು ಅನದರ್ ಪಾರ್ಟಿ. ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿ ಅಂದರೆ ಒಬ್ಬ ಇನ್ವೆಸ್ಟರ್ಸ್ ಇಂದ ಇನ್ನೊಬ್ಬ ಇನ್ವೆಸ್ಟರ್ಸ್, ಜೊತೆಗೆ ಒಬ್ಬ ಕಂಪನಿಯ ಇಂದ ಇನ್ನೊಬ್ಬ ಕಂಪನಿಯ ಇನ್ಸ್ಟ್ರೂಮೆಂಟ್ ಯಾರು ಇಶ್ಯೂ ಮಾಡ್ತಾರೆ ಹೋಗ್ತಾರೆ, ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಯನ್ನ. ಸೊ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಯಾವುದಕ್ಕೆ ಪರ್ಟಿಕ್ಯುಲರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದರೆ ರಿಸ್ಕಿಗೆ. ಯಾಕೆ ಅಂದರೆ ಇಲ್ಲಿ ರಿಸ್ಕ್ ಅನ್ನೋದು ಬಹಳ ಇರುತ್ತೆ. ಸೊ ರಿಸ್ಕ್ ಅಂತ ಹೇಳಿದ್ರೆ ಏನು? ಹಣಕಾಸಿನ ರಿಸ್ಕ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಹೂಡ್ತಾರೆ ಜನ, ಬಂಡವಾಳವನ್ನ ಹೂಡ್ತಾರೆ, ಆದರೆ ಅವರಿಗೆ ವಾಪಸ್ ಲಾಭ ಸಹಿತ ವಾಪಸ್ ಅವರಿಗೆ ಸಿಗಬೇಕು ತಾನೆ. ಆ ಸಿಗಬೇಕಾಗಿರುವಂಥದ್ದು ಇಲ್ಲಿ ಮ್ಯಾನೇಜ್ ಮಾಡಿದಾಗ ಪ್ರಾಪರ್ ಮ್ಯಾನೇಜ್ಮೆಂಟ್ ಇದ್ರೆ ಮಾತ್ರ ಸಾಧ್ಯ ಇದೆ. ಆದರೆ ಅದನ್ನ ಹೇಳೋರು ಯಾರು? ಕಂಪನಿ ತುಂಬಾ ಚೆನ್ನಾಗಿದೆ, ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ನನಗೆ ಜಾಸ್ತಿ ಲಾಭ ಬರುತ್ತೆ. ಓಕೆ, ನಾನು ಇನ್ವೆಸ್ಟ್ ಮಾಡಿದ್ರೆ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನನಗೆ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದೆ ಅಂದರೆ ನನಗೆ 10 ಲಕ್ಷದ ಮೇಲೆ ನನಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು 15 ಲಕ್ಷ ಬರಬೇಕು, 20 ಲಕ್ಷ ವಾಪಸ್ ಬರಬೇಕು, ಈ ಥರದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನು 10 ಲಕ್ಷ ಹೂಡಿ ನನಗೆ 10 ಲಕ್ಷನೇ ವಾಪಸ್ ಬರಬೇಕು ಅಂತ ಯಾವೊಬ್ಬ ಇನ್ವೆಸ್ಟರು ಹೂಡಲ್ಲ ಬಂಡವಾಳವನ್ನು. ಯಾಕೆಂದರೆ ಮನಿ ಆಲ್ಸೋ ಹ್ಯಾವ್ ಸರ್ವ್ ವ್ಯಾಲ್ಯೂಸ್. ಸೊ
ಸೊ ಮನಿ ಕೂಡ ತನ್ನದೇ ಆದಂಥ ಮೌಲ್ಯವನ್ನು ಹೊಂದಿರುತ್ತೆ. ಬಟ್ ಟುಡೇಸ್ ರುಪೀಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಮೋರ್ ದ್ಯಾನ್ ಟುಮಾರೋ. ಇವತ್ತಿನ ನನ್ನ 10 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಲ್ಲ, ಅದು ನಾಳೆಗೆ ಹೋಲಿಸಿದ್ರೆ 10 ಲಕ್ಷ ಮೌಲ್ಯವನ್ನು ಕಳ್ಕೊಂಡು 10 ಲಕ್ಷದ ಒಳಗೆ ಬಂದಿರುತ್ತೆ ಅದು. ಹಾಗಿದ್ರೆ ನನಗೆ 10 ಲಕ್ಷದ ಮೇಲೆ ಬಂದರೆ ನಾಳೆ ಏನಾದರೂ ನಾನು ವಾಪಸ್ ತಗೋಬೇಕಾದ್ರೆ 10 ಲಕ್ಷದ ಮೇಲೆ ಬಂದಿದ್ರೆ ಅವೇನು ಮೌಲ್ಯ ಕಳ್ಕೊಂಡಿರುತ್ತೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಸೊ ಇಲ್ಲಿ ಅಷ್ಟು ಅಮೌಂಟ್ ಕೊಡ್ಬೇಕಾದ್ರೆ ಇಟ್ ಇಸ್ ನಾಟ್ ರಿಸ್ಕ್ ಅಂತ ಹೇಳ್ತೀವಿ. ದುಡ್ಡು ಹಾಕಿ ತೆಗೆಯೋದು ಅಷ್ಟು ಸುಲಭ ಅಲ್ಲ, ಇದು ತುಂಬ ದೊಡ್ಡ ರಿಸ್ಕು. ಯಾಕಂದರೆ ಬಂಡವಾಳ ಹೂಡಿದಾಗ ವಾಪಸ್ ತಗೊಳ್ಬೇಕಾದ್ರೆ ಅಷ್ಟು ಸುಲಭವಾಗಿ ನಾವು ಹಾಕಿದ ದುಡ್ಡು ಲಾಭ ಸಹಿತ ವಾಪಸ್ ಬರಲ್ಲ. ಅಂಥ ರಿಸ್ಕನ್ನು ಏನಿದೆ, ಯಾವ ಥರ ರಿಸ್ಕ್ ಬರ್ತವೆ, ನನ್ನ ಬಂಡವಾಳ ಹೂಡಿಕೆ ಮಾಡಿದ್ರೆ ನನಗೆ ವಾಪಸ್ ಎಷ್ಟು ಬರ್ಬೋದು, ಯಾಕೆ ಕಡಿಮೆ ಆಗ್ಬೋದು. ಸೊ ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಅಂಡರ್ ರೈಟರ್ಸ್ ಅಂತ ಬೆಸ್ಟ್ ಸೊ ಇನ್ಫಾರ್ಮರ್ ಅಂತ ಕರೀತೀವಿ. ಅಂಡರ್ ರೈಟರ್ ಬ್ರೋಕರ್ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ನ ಕೊಡ್ತಾರೆ. ಅಂಡರ್ ರೈಟರ್ ಯಾವಾಗಲೂ ಕೂಡ ದೇ ಕ್ಯಾನ್ ಅಸೆಸ್ ದ ರಿಸ್ಕ್. ಸೊ ಅಲ್ಲಿ ರಿಸ್ಕ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇವರು ರಿಸ್ಕ್ ಅನ್ನ ಅಸೆಸ್ ಮಾಡ್ತಾರೆ. ಅಸೆಸ್ ಅಂದರೆ ಗೊತ್ತಲ್ಲ ನಮಗೆ, ರಿಸ್ಕ್ ಅಸೆಸ್ ಮಾಡೋದು ಅಂದರೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಗುರುತಿಸ್ತಾರೆ. ಅಸೆಸ್ ಅಂದರೆ ಗುರುತಿಸೋದು, ರೆಕಾಗ್ನೈಸ್ ಮಾಡೋದು. ಸೊ ಅಸೆಸ್ ಮಾಡೋದು ಅಂತ ಹೇಳಿದಾಗ ರಿಸ್ಕ್ ಅಸೆಸ್ ಮಾಡ್ತಾರೆ ಅಂದರೆ ಹಾಗೆ ಹೇಳಕ್ ಬರುತ್ತಾ? ಇಲ್ಲ, ಯಾವಾಗಲೂ ನಾವು ಅದನ್ನು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡು ಅದರ ಆಗು ಹೋಗುಗಳನ್ನು ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ನಾವು ರಿಸ್ಕನ್ನು ಅಸೆಸ್ ಮಾಡಬೇಕು. ರಿಸ್ಕ್ ಹಂಗೆ ಸುಮ್ಮನೆ ಬಾಯಿ ಬಂದಂಗೆ ಹೇಳಿದ್ರೆ ಅಲ್ಲ. ಆದರೆ ಇದು ಏನಪ್ಪ ಅಂದರೆ ರಿಸ್ಕ್ ಏನಾಗಬಹುದು, ಕಂಪನಿ ಹೇಗೆ ನಡೀಬಹುದು, ಕಂಪನಿಗೆ ಯಾವ ಥರದ ಸ್ಟ್ರೆಂತ್ ಇದೆ, ಫಿನಾನ್ಷಿಯಲ್ ಸ್ಟ್ರೆಂತ್, ಇವೆಲ್ಲವನ್ನು ನೋಡಿಕೊಂಡು ಅವರು ಅಸೆಸ್ ಮಾಡ್ತಾರೆ, ಗುರುತಿಸ್ತಾರೆ. ಆಗ ಇವ್ಯಾಲ್ಯೂಯೇಟ್ ಮಾಡಿರ್ತಾರೆ. ಅಸೆಸ್ ಮಾಡಿ ಗುರುತಿಸ್ಬೇಕಾದ್ರೆ ಇವ್ಯಾಲ್ಯೂಯೇಷನ್ ವರ್ಕಲ್ಲಿ ಇರ್ತಾರೆ. ಅಂಡರ್ ರೈಟರ್ ಅಂತ ಹೇಳಿದ್ರೆ ದೇ ಕ್ಯಾನ್ ಇವ್ಯಾಲ್ಯೂಯೇಟ್ and they can assume the one party to another party. ಯಾವುದೇ ಪಾರ್ಟಿಯನ್ನ, ಒಬ್ಬ ವ್ಯಕ್ತಿಯನ್ನ, ಕಂಪನಿಯನ್ನ ಅವರು ಅಸ್ಯೂಮ್ ಮಾಡ್ತಾರೆ, ಇನ್ನೊಂದು ಕಂಪನಿಯ ಜೊತೆಗೆ ಹೋಲಿಕೆ ಮಾಡ್ತಾರೆ. ಇವರ ಫೈನಾನ್ಷಿಯಲ್ ಸ್ಟ್ರೆಂತ್ ಹೇಗಿದೆ, ಅವರ ಫೈನಾನ್ಷಿಯಲ್ ಸ್ಟ್ರೆಂತ್ ಇದೆ, ಇವರ ಡೆವಲಪ್ಮೆಂಟ್ ಹೇಗಿದೆ, ಅವರ ಡೆವಲಪ್ಮೆಂಟ್ ಹೇಗಿದೆ, ಇವೆರಡನ್ನೂ ಕೂಡ ಹೋಲಿಕೆ ಮಾಡಿದಾಗ ಇದು ಗೊತ್ತಾಗುವಂಥದ್ದು. ಈ ಎಲ್ಲ ವರ್ಕನ್ನು ನಾವು ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ದ ರಿಸ್ಕನ್ನು ಅವರು ಅಸೆಸ್ ಮಾಡ್ತಾರೆ. ಇದನ್ನು ನಾವು ಫೈನಾನ್ಷಿಯಲ್ ವರ್ಡಲ್ಲಿ ನೋಡ್ಬೋದು. ಹಾಗಿದ್ರೆ ಯಾವ ಒಂದು ಫೀಲ್ಡ್ಗಳಲ್ಲಿ ಇದನ್ನು ನಾವು ನೋಡಲಿಕ್ಕಾಗುತ್ತೆ. ಸೊ ಬ್ಯಾಂಕ್ಗಳಲ್ಲಿ ರಿಸ್ಕನ್ನು ನೋಡ್ಬೋದು, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ನೋಡ್ಬೋದು, ಇನ್ವೆಸ್ಟ್ಮೆಂಟ್ ಹೌಸ್ಗಳಲ್ಲಿ ನೋಡ್ಬೋದು, ಎಲ್ಲರೂ ನೋಡ್ಬೋದು ಇವರು ರಿಸ್ಕ್ ಅಸೆಸ್ ಮಾಡೋದನ್ನು. ಸೊ ರಿಸ್ಕ್ ಅಸೆಸ್ ಮಾಡ್ತಾರೆ ಆ್ಯಂಡ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಎಲ್ಲೆಲ್ಲಿ ಸಾಧ್ಯತೆ ಇದೆ? ಬ್ಯಾಂಕ್ಗಳಲ್ಲಿ, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಹೌಸ್ಗಳಲ್ಲಿ, ಆ್ಯಂಡ್ ಸೊ ಈಕ್ವಿಟಿ ಮಾರ್ಕೆಟ್ಗಳಲ್ಲಿ, ಇನ್ವೆಸ್ಟ್ಮೆಂಟ್ ಹೌಸ್ಗಳಲ್ಲಿ, ಮಾರ್ಟ್ಗೇಜ್ ಆ್ಯಂಡ್ ಈಕ್ವಿಟಿ ಶೇರ್ಸ್ಗಳಲ್ಲಿ. ಸೊ ಈಕ್ವಿಟಿ ಶೇರ್ಸ್ಗಳಲ್ಲಿ ಈ ಎಲ್ಲವನ್ನು ಕೂಡ ಅಂದರೆ ಈಕ್ವಿಟಿ ಶೇರ್ಸ್ ಏನಿದೆ, ಈಕ್ವಿಟಿ ಶೇರ್ಸ್ ಮಾರ್ಕೆಟ್. ಸೊ ಇವೆಲ್ಲವನ್ನು ಕೂಡ ಇವರು ಅಸೆಸ್ ಮಾಡ್ತಾರೆ. ಅಂಡರ್ ರೈಟರ್ ರಿಸ್ಕ್ ಅಸೆಸ್ ಮಾಡೋದು, ಇವ್ಯಾಲ್ಯೂಯೇಟ್ ಮಾಡೋದು ಎಲ್ಲೆಲ್ಲಿ ಮಾಡ್ತಾರೆ? ಬ್ಯಾಂಕ್ಗಳಲ್ಲಿ ಮಾಡ್ತಾರೆ. ಸೊ ಬ್ಯಾಂಕ್ಗಳಲ್ಲಿ ಹೇಗಪ್ಪ ಬ್ಯಾಂಕ್ಗಳಲ್ಲಿ ಮಾಡ್ತಾರೆ? ಸೊ ಸಾಲ ತಗೋತಾರೆ ಅಲ್ಲ, ಕ್ರೆಡಿಟ್ ಲೋನ್ ತಗೋತಾರೆ ಅಲ್ಲ, ಅವ್ರು ರಿಟರ್ನ್ ಕೊಡ್ತಾರೆ. ಏನಿದೆ ಶೂರಿಟಿ, ಸೆಕ್ಯೂರಿಟಿ, ಬಿಸ್ನೆಸ್ ಹೇಗಿದೆ, ಅವರು ಹೇಗೆ ಕೊಡ್ಬೋದು, ಇದೆಲ್ಲವೂ ಮಾಡ್ತಾರೆ. ಇನ್ಶೂರೆನ್ಸ್ ಕಂಪನಿ ಯಾವಾಗಲೂ ನಿಮಗೆ ಗೊತ್ತಿದೆ, ಇನ್ಶೂರೆನ್ಸ್ ಕಂಪನಿಯವರು ರಿಸ್ಕನ್ನು ಮ್ಯಾನೇಜ್ ಮಾಡುವಂಥವ್ರು, ಬ್ಯಾಲೆನ್ಸ್ ಮಾಡುವಂಥವ್ರು. ಫ್ಯೂಚರ್ ರಿಸ್ಕನ್ನು ಅವರು ಅನ್ಸರ್ಟೈನ್ ಇವೆಂಟ್ಸ್ಗಳಲ್ಲಿ ಏನಾದರೂ ಕೂಡ ಅದನ್ನು ಅಲ್ಪ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಫಿನಾನ್ಷಿಯಲ್ ಸಪೋರ್ಟನ್ನು ಮಾಡೋದು. ಸೊ ಇನ್ಶೂರೆನ್ಸ್ ಕಂಪನಿಗಳಿದೆ, ದೆನ್ ಇನ್ವೆಸ್ಟ್ಮೆಂಟ್ ಹೌಸ್ಗಳಿದೆ, ಸಿಕ್ಕಾಪಟ್ಟೆ ಬಂಡವಾಳ ಹೂಡುವಂಥ ಹೌಸ್ಗಳಿದೆ, ಜೊತೆಗೆ ಮಾರ್ಟ್ಗೇಜ್. ಸೊ ಪ್ರಾಪರ್ಟಿಗಳನ್ನು ಮಾರ್ಟ್ಗೇಜ್ ಮಾಡ್ತಾರೆ. ಮಾರ್ಟ್ಗೇಜ್ ಅಂದರೆ ಅಡವಿಡೋದು ಅಂತ ಹೇಳ್ತೀವಿ. ಸೊ ಒತ್ತೆ ಇಡೋದು ಅಂತ ಹೇಳ್ತೀವಿ. ಇವುಗಳನ್ನು ಮಾಡುವಂಥವ್ರು ಈಕ್ವಿಟಿ ಶೇರ್ ಮಾರ್ಕೆಟ್
ಈಕ್ವಿಟಿ ಶೇರ್ ಮಾರ್ಕೆಟ್ಗಳಲ್ಲಿ 3 ರೀತಿಯಾದಂಥ ರಿಸ್ಕ್ಗಳನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ತುಂಬ ರಿಸ್ಕಲ್ಲಿ ಇರ್ತವೆ. ರಿಸ್ಕಲ್ಲಿ ಹೋಗ್ಬೋದಾ ಅಥವಾ ಬ್ಯಾಲೆನ್ಸ್ನಲ್ಲಿ ಹೋಗ್ಬೋದಾ ಅಥವಾ ಸ್ಲೋ ಪ್ಲಸ್ ಅರ್ನಿಂಗ್ಸಲ್ಲಿ ಹೋಗ್ಬೋದಾ, ಮೀಡಿಯಮಲ್ಲಿ, ಇವೆಲ್ಲವನ್ನು ಕೂಡ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಂಡ್ಸ್ಗಳನ್ನು ನೋಡ್ತೀವಿ. ಇವೆಲ್ಲವನ್ನು ಕೂಡ ಅಸೆಸ್ ಮಾಡೋದು ಅಂಡರ್ರೈಟರ್ಸ್. ಸೊ ಇವರು ಪ್ಲೇಯರ್ಸ್. ಇವರು ಏನು ಹೇಳ್ತಾರೆ ಇನ್ಫಾರ್ಮೇಶನ್, ಅದರ ಮೇಲೆ ಇನ್ವೆಸ್ಟರ್ಸ್ ಹೆಚ್ಚಿನ ಗಮನವನ್ನು ಹರಿಸ್ತಾರೆ. ಸೊ ಇನ್ವೆಸ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವ್ರು ಕೊಡುವಂಥ ಮಾಹಿತಿಗಳು. ಈ ಒಂದು ಕಂಪನಿಗಳಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಬ್ರೋಕರ್ಸ್. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಬ್ರೋಕರ್ಸ್ ಅಂತ ಹೇಳಿದ್ರೆ ಅವರದ್ದೇ ಆದಂಥ ನೆಟ್ವರ್ಕ್ ಎಲ್ಲ ಕಡೆಗೂ ಇದೆ. ಸೆಬಿ ಪರ್ಮಿಷನ್ ಕೊಟ್ಟಿದೆ. ಬ್ರೋಕರ್ ಅಂತಾನೆ ಸ್ಟಾಕ್ ಬ್ರೋಕರ್ ಅಂತ ಕರೀತೀವಿ. ಬ್ರೋಕರ್ ಅಂದರೆ ಯಾವುದೋ ಮ್ಯಾರೇಜ್ ಬ್ರೋಕರ್ಸ್ ಅಥವಾ ಇನ್ಯಾವುದೇ ಒಂದು ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಅವರಲ್ಲ, ಅವರಿಗೆ ಸ್ಟಾಕ್ ಬ್ರೋಕರ್ಸ್ ಅಂತ ಕರೀತೀವಿ. ಬ್ರೋಕರ್ಸ್ ಅಂತ ಹೇಳಿದ್ರೆ ದೇ ಆರ್ ಕಾಲ್ಡ್ ಆಸ್ ಎನ್ ಸ್ಟಾಕ್ ಬ್ರೋಕರ್ಸ್. ಸೊ ಸ್ಟಾಕ್ ಬ್ರೋಕರ್ಸ್ ಅಂತ ಹೇಳಿದ್ರೆ ಶೇರ್ಸು, ಡಿಬೆಂಚರ್ಸ್, ಬಾಂಡ್ಸ್ಗೆ ರಿಲೇಟೆಡ್ ಇರೋ ಹಾಗೆ. ಸೊ ಇವರು ಸ್ಟಾಕ್ ಬ್ರೋಕರ್ಸ್ ಅಂತ ಕರೀತೀವಿ. ಈ ಸ್ಟಾಕ್ ಬ್ರೋಕರ್ಸು ಯಾವಾಗಲೂ ಕೂಡ ತುಂಬ ವೈಡ್ ಆಗಿರುವಂಥ ಸೊ ಒಂದು ನೆಟ್ವರ್ಕ್ ಅನ್ನ ಹೊಂದಿರ್ತಾರೆ. ಎಲ್ಲೆಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ವರ್ಲ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಜೊತೆಗೆ ಎಲ್ಲರೂ ಕೂಡ ಕನೆಕ್ಟೆಡ್ ಆಗಿರ್ತಾರೆ. ಎಲ್ಲ ಕಂಪನಿಗಳು, ಇವನ್ ಇನ್ಕ್ಲೂಡಿಂಗ್ ಇಂಡಿಯನ್ ಕಂಪನಿ ಆ್ಯಂಡ್ ಫಾರಿನ್ ಕಂಪನಿ, ಇಂಡಿಯನ್ ಮಾರ್ಕೆಟ್ ಆ್ಯಂಡ್ ಫಾರಿನ್ ಮಾರ್ಕೆಟ್, ಇವೆಲ್ಲವುಗಳ ಜೊತೆ ಅವ್ರದ್ದು ಕೋಆರ್ಡಿನೇಷನ್ಸ್ ಇರುತ್ತೆ. ಹಾಗಾಗಿ ನೆಟ್ವರ್ಕ್ ಇರುತ್ತೆ. ಅವರು ಇಷ್ಟು ದೊಡ್ಡದಾದಂಥ ನೆಟ್ವರ್ಕ್ ಅನ್ನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಈ ಬ್ರೋಕರ್ಸ್ ಆರ್ ದ ರೈಟ್ಸ್, ಅಂಡರ್ರೈಟರ್ಸ್ ಅಂಡ್ ಬ್ರೋಕರ್ಸ್ ಬೋತ್ ಆರ್ ದ ರೈಟ್ಸ್ ಟು send the circular, their own circular to the investors. They are sending the circulars, their own circular ಅನ್ನ ಕಳಿಸ್ತಾರೆ. ಕಂಪನಿಯ ಪರವಾಗಿ ತಮ್ಮದೇ ಆದಂಥ ಸ್ವಂತ ಒಂದು ಸರ್ಕ್ಯುಲರ್ ಮಾಹಿತಿಯನ್ನ ಇವರದೇ ಹೆಸರ ಅಂಡರ್ನಲ್ಲಿ ಹಾಕೊಂಡು ಸೊ ಕಳಿಸ್ತಾರೆ, ಸೆಂಡ್ ಮಾಡ್ತಾರೆ ಇನ್ವೆಸ್ಟರ್ಸ್ಗೆ. ಹಾಗಾಗಿ ಅದು ಒಂದು ರೈಟ್ಸ್ ಕೂಡ ಕೊಟ್ಟಿದೆ. ಸೆಬಿ ನಿಮ್ಮದೇ ಆದಂಥ ರೀತಿಯಲ್ಲಿ ಓನ್ ಸರ್ಕ್ಯುಲರ್ ಅನ್ನ ನೀವು ಪಾಸ್ ಮಾಡಬಹುದು, ಸರ್ಕ್ಯುಲರ್ ಅನ್ನ ಕಳಿಸಬಹುದು ಇನ್ವೆಸ್ಟರ್ಸ್ಗೆ. ಸೊ ಇವೆಲ್ಲವೂ ಕೂಡ ಇನ್ವೆಸ್ಟರ್ಸ್ಗೆ ಅಂತ ಹೇಳಿದ್ರೆ ಅವರ ಇನ್ವೆಸ್ಟರ್ಸ್ ಜೊತೆ ಎಷ್ಟು ನಿಯರ್ ಇರ್ತಾರೆ ಅಂದರೆ ಇವರು ಹೇಳಿದ ಮಾತನ್ನ ಕೇಳ್ತಿರ್ತಾರೆ. ಮೆಜಾರಿಟಿ ಜನ ಬ್ರೋಕರ್ ಹೇಳ್ತಾರೆ ಅಂದರೆ ಇವರು ಅವೈಲೇಬಲ್ ಇರ್ತಾರೆ. ಯಾವಾಗಲೂ ಕೂಡ ಬ್ರೋಕರ್ಸ್ ಅವರಿಗೆ ಅವೈಲೇಬಲ್ ಇರ್ತಾರೆ. ಹಾಗಾಗಿ ಇವರು ಹೇಳೋದನ್ನ ಅವ್ರು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇವರು ಕಂಪನಿಯ ಒಂದು ವ್ಯೂ ಅಲ್ಲಿ ತನ್ನದೇ ಆದಂಥ ಸ್ವಂತ ಒಂದು ಸರ್ಕ್ಯುಲರ್ ಅನ್ನ ಇನ್ವೆಸ್ಟರ್ಸ್ಗೆ ಕಳಿಸ್ಕೊಡ್ತಾರೆ. ಇನ್ವೆಸ್ಟರ್ಸ್ಗೆ ಕಳಿಸ್ಕೊಡೋದ್ರಿಂದ ಅವರು ಬರೀ ಕಳಿಸ್ಕೊಡೋದಷ್ಟೇ ಅಲ್ಲ, ಫಾಲೋ ಕೂಡ ಮಾಡ್ತಾರೆ, ಫಾಲೋ ಅಪ್ ಕೂಡ ಮಾಡ್ತಾರೆ. ಸೊ ಯಾರು ಮಾಡ್ತಾರೆ ಫಾಲೋ ಅಪ್ ಅನ್ನ? ಬ್ರೋಕರ್ಸ್ ಮಾಡ್ತಾರೆ. ಬ್ರೋಕರ್ಸ್ ಕ್ಯಾನ್ ಬಿ send their own circular and they can be made follow up work. ಸೊ ನಾನು ಕಳಿಸಿದ ಮೆಸೇಜು ಅಥವಾ ಕಳಿಸಿದ್ದು ರಿಲೇಟೆಡ್ ಮಾಹಿತಿ ಅವರಿಗೆ ಇಷ್ಟ ಆಗಿದೆಯಾ ಅಥವಾ ಆಗಿದೆ ಅಂದರೆ ಇನ್ವೆಸ್ಟ್ ಮಾಡಲಿಕ್ಕೆ ಅವರ ಒಂದು ಮನಸ್ಥಿತಿಗಳು ಎಷ್ಟಿದೆ, ಯಾವ ರೀತಿಯಲ್ಲಿದೆ. ಸೊ ಅಗೇನ್ ಅಂಡ್ ಅಗೇನ್ ಅವ್ರಿಗೆ ಹೇಳುವಂಥದ್ದು, ಇಂಥ ಕಂಪನಿ ತುಂಬ ಚೆನ್ನಾಗಿದೆ, ನಾನು ಸರ್ಕ್ಯುಲರ್ ಕಳಿಸಿದೆ, ಇನ್ವೆಸ್ಟ್ ಮಾಡಿ, ನಾಳೆ ನಿಮಗೆ ಇಷ್ಟು ಬರ್ಬೋದು. ಇವತ್ತು ನೀವು ಒಂದು 10,000 ಹೂಡಿಕೆ ಮಾಡಿದ್ರೆ ನಾಳೆ ನಿಮಗೆ ಒಂದು 15 ದಿನ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ಹೆಚ್ಚು ಕಡಿಮೆ 12,000 ಸಿಗ್ಬೋದು. 10,000ಕ್ಕಿಂತ ಜಾಸ್ತಿ 2,000 ಸಿಗುತ್ತೆ ಒಂದು ತಿಂಗಳೊಳಗಡೆ ಅಂದರೆ ಚೆನ್ನಾಗಲ್ವಾ? ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ತಮ್ಮ ಆಸಕ್ತಿಯನ್ನು ತೋರಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಬ್ರೋಕರ್ಸ್ ಅನ್ನುವಂಥವರು, ಅಂಡರ್ರೈಟರ್ ಅನ್ನುವಂಥದ್ದು ರೈಟ್ಸ್ ಅನ್ನ ಹೊಂದಿದ್ದಾರೆ. ದೇರ್ ಓನ್ ಸರ್ಕ್ಯುಲರ್ ಅನ್ನ ಸೆಂಡ್ ಮಾಡೋದು. ಜೊತೆಗೆ ಈ ಒಂದು ಇನ್ವೆಸ್ಟರ್ಸ್ಗೆ ಬರೀ ಸರ್ಕ್ಯುಲರ್ ಕಳಿಸಿದ್ರೆ ಮುಗೀತು ಅಲ್ಲ ಅವ್ರ ಕೆಲಸ, ಫಾಲೋ ವರ್ಕ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಫಾಲೋ ವರ್ಕ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಹೇಳಿದ್ರೆ ದೇ ಆರ್ ಗಿವನ್ ದ ಸರ್ವಿಸ್ ಟು ದಿ ಇನ್ವೆಸ್ಟರ್ಸ್. ಯಾರ್ಯಾರು ಇನ್ವೆಸ್ಟರ್ಸು ಈ ಬ್ರೋಕರ್ಸ್ ಹತ್ರ ಬರ್ತಾರೆ ಅಲ್ವಾ, ಅವರು ಅವರ ಕ್ಲೈಂಟ್ಸ್ ಅಂತ ಕರೀತಾರೆ. ಸೊ ಯಾರ್ಯಾರು ಇನ್ವೆಸ್ಟರ್ಸು ಈ ಬ್ರೋಕರ್ಸ್ ಹತ್ರ ಬರ್ತಾರೆ, ಆಯಾ ಬ್ರೋಕರಿನ ಕ್ಲೈಂಟ್ಸ್ ಅಂತ ಹೇಳ್ತೀವಿ. ಆಯಾ ಕ್ಲೈಂಟ್ಸಿಗೆ ಮಾತ್ರ ಅವರು ಸರ್ಕ್ಯುಲರ್ ಅನ್ನ ಕಳಿಸ್ತಾರೆ. ಸೊ ಎಲ್ಲರಿಗೂ ಕಳಿಸಲ್ಲ, ನಮಗೆ ಕಳಿಸಲ್ಲ, ನಿಮಗೆ ಕಳಿಸಲ್ಲ, ಬೇರೆಯವ್ರಿಗೆ ಕಳಿಸಲ್ಲ. ಆದರೆ ಅಲ್ಲಿ ಯಾರಿಗೆ ಕಳಿಸ್ತಾರೆ?
ಯಾರು ಇವರ ಜೊತೆ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗ್ತಾರೆ, ಯಾರು ಇವರ ಒಂದು ಜೊತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಬರ್ತಾರೆ ಅವರೆಲ್ಲರಿಗೂ ಕೂಡ ಸರ್ಕ್ಯುಲರ್ ಕಳಿಸ್ತಾರೆ. ದೆನ್ ಫಾಲೋ ವರ್ಕ್ ಅನ್ನ ಮಾಡ್ತಾರೆ, ಅಪ್ಲಿಕೇಶನ್ಸ್ ಗಳನ್ನ ಕೊಡ್ತಾರೆ, ಅಪ್ಲಿಕೇಶನ್ಸ್ ಮನಿಯನ್ನ ಕಲೆಕ್ಟ್ ಮಾಡ್ತಾರೆ ಥ್ರೂ ದಿ ಬ್ಯಾಂಕ್. ಎಲ್ಲ ವರ್ಕ್ ಅನ್ನು ಬ್ರೋಕರ್ಸ್ ಮಾಡ್ತಾರೆ. ಹಾಗಾಗಿ ಬ್ರೋಕರ್ಸ್ ಅನ್ನುವಂಥವರು ಕೂಡ ಅನದರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲೇಯರ್ಸ್. ಸೊ ಅಂಡರ್ ರೈಟರ್ ಹೇಗೆ ಅಸೆಸ್ ಮಾಡ್ತಾರೆ ಹಾಗೆ ಬ್ರೋಕರ್ ಕೂಡ ಸೊ ಇನ್ವೆಸ್ಟರ್ಸ್ಗೆ ಸರ್ಕ್ಯುಲರ್ಗಳನ್ನು ಕಳಿಸ್ತಾರೆ, ಫಾಲೋ ವರ್ಕ್ ಮಾಡ್ತಾರೆ, ತನ್ನ ಕ್ಲೈಂಟ್ಸ್ಗಳನ್ನು ಸೊ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಮಾಹಿತಿ ಕೊಡ್ತಾರೆ. ಹಾಗಾಗಿ ಅಡ್ವೈಸರ್ ಕೂಡ ಆಗಿರ್ತಾರೆ. ದೇ ಆರ್ ಆಕ್ಟ್ಸ್ ಆಸ್ ಅ ಫಿನಾನ್ಷಿಯಲ್ ಅಡ್ವೈಸರ್ ಟು ದೇರ್ ಕ್ಲೈಂಟ್ಸ್. ಅವರ ಕ್ಲೈಂಟ್ಗೆ ಮಾತ್ರ ಅವರು ಅಡ್ವೈಸರ್ ಆಗಿರ್ತಾರೆ. ಮೆಸೇಜ್ಗಳನ್ನ ಮಾಹಿತಿಗಳನ್ನ ಕೊಡ್ತಾರೆ ಮೆಸೇಜ್ಗಳ ಮೂಲಕ. ಸೊ ಅವರ ಒಂದು ಶೇರ್ಸ್ಗಳಿಗೆ ರಿಲೇಟೆಡ್ ಇರುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನ ಹೇಳ್ತಾ ಇರ್ತಾರೆ. ಇವೆಲ್ಲದನ್ನು ಮಾಡುವಂಥ ವರ್ಕ್ ಬ್ರೋಕರ್ಸ್. ಸೊ ಹಾಗಾಗಿ ಇವರು ಕೂಡ ಇಂಪಾರ್ಟೆಂಟ್. ಸೊ ಹಾಗೆ ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ ನಾವು ತಗೊಳ್ಳುವಂಥದ್ದು ಓನ್ಲಿ 4 ಇಂಪಾರ್ಟೆಂಟ್ ಕ್ಯಾಟಗರೀಸ್ ಆಫ್ ದಿ ಪ್ಲೇಯರ್ಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್. ಸೊ ಕ್ಯಾಟಗರೀಸ್ ಆಫ್ ಪ್ರೈಮರಿ ಮಾರ್ಕೆಟ್ ಪ್ಲೇಯರ್ಸ್ ಯಾರು? ಓನ್ಲಿ 4 ಮೆಂಬರ್ಸ್. ಸೊ ಇಲ್ಲಿ 4 ಮೆಂಬರ್ಸ್ ಅನ್ನು ನಾವು 4 ಕಾಂಪೋನೆಂಟ್ ಆಗಿ ನಾವು ತಗೊಳ್ತೀವಿ, ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ತಗೊಳ್ತೀವಿ. 4 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಅಥವಾ ಇಂಪಾರ್ಟೆಂಟ್ ಪ್ಲೇಯರ್ಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ನೌ ಲೆಟ್ ಅಸ್ ಕನ್ಸಿಡರ್ ಇಷ್ಟು ಜನ ಏನನ್ನ ಪ್ಲೇ ಮಾಡ್ತಾರೆ. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ ಅಕ್ಕ. ಸೊ ಹಾಗಿದ್ರೆ ಪ್ಲೇಯರ್ಸ್ ಆಗಿದ್ರೆ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಯಾವುದನ್ನ ಇಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಅಂತ ಒಪ್ಕೊಂಡಿದ್ದೀವಿ. ಏನದು ಏನಪ್ಪ ಇಲ್ಲಿ ಬಯೋಮೆಟ್ಸ್ ಅಲ್ಲಿ ಎಲ್ಲರೂ ನಡೆಯುತ್ತೆ, ಯಾರ ಮೂಲಕ ನಡೆಯುತ್ತೆ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ಸ್ ಯಾವಿದ್ದಾವೆ? ಇನ್ಸ್ಟ್ರೂಮೆಂಟ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಸೊ ಯಾವ್ಯಾವ ಇದಾವೆ ಇನ್ಸ್ಟ್ರೂಮೆಂಟ್ಗಳು? ಒಂದು ಪ್ರಾಮಿಸರಿ ನೋಟ್. ಓಕೆ, ಲೆಟ್ ಅಸ್ ಕಮ್ ಟು ದಿ ಮೊದಲನೇದು ಪ್ರಾಮಿಸರಿ ನೋಟ್. ಏನಪ್ಪ ಇದು ಪ್ರಾಮಿಸರಿ ನೋಟ್? ಇದು ಒಂದು ಲೀಗಲ್ ಡಾಕ್ಯುಮೆಂಟ್. ಸೊ ಪ್ರಾಮಿಸರಿ ನೋಟ್ ಅನ್ನುವಂಥದ್ದೇನು? ಒಂದು ಲೀಗಲ್ ಡಾಕ್ಯುಮೆಂಟ್. ಎಲ್ಲವೂ ಇಲ್ಲಿ ಬರೋದೆಲ್ಲವೂ ಕೂಡ ಲೀಗಲ್ ಡಾಕ್ಯುಮೆಂಟ್ಸ್ಗಳು. ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಲೀಗಲ್ ಇನ್ಸ್ಟ್ರೂಮೆಂಟ್ಸೇ ಇಲ್ಲಿ ಸರ್ಕ್ಯುಲೇಟ್ ಆಗುವಂಥದ್ದು. ಲೀಗಲ್ ಡಾಕ್ಯುಮೆಂಟ್ಸ್ ಸರ್ಕ್ಯುಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಮಿಸರಿ ನೋಟ್ ಅನ್ನುವಂಥದ್ದು ಏನಪ್ಪ? ನೀವು ಕೇಳಿರ್ಬೋದು, ಯಾರಾದರೂ ದುಡ್ಡು ಕೊಟ್ಟರೆ ಮಾಡಿದ್ರೆ ಗೊತ್ತಿಲ್ಲ, ಯಾರಾದರೂ ದುಡ್ಡು ಕೊಟ್ಟರೆ ಮಾಡಿದರೆ ಸೊ ಏನಾದರೂ ಒಂದು ಬರ್ಕೊಡಿ ನಮಗೆ ಶ್ಯೂರಿಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಅಂತ ಕೇಳ್ತಾರೆ. ಹಾಗೆ ಶ್ಯೂರಿಟಿ ಅಂತ ಹೇಳಿದ್ರೆ ಒಂದು ಪ್ರಾಮಿಸರಿ ನೋಟ್ ಅನ್ನು ಬರ್ಕೊಡು ಅಂತ ಹೇಳ್ತಾರೆ. ಹಾಗೆ ನೀವು ಆ ಪದವನ್ನ ಕೇಳಿರ್ತೀರಾ. ಹಾಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನೇ ಲರ್ನ್ ಮಾಡ್ತೀವಿ. ಪ್ರಾಮಿಸರಿ ನೋಟ್ ಇದು ಒಂದು ಲೀಗಲ್ ಡಾಕ್ಯುಮೆಂಟ್ ಅಕಾರ್ಡಿಂಗ್ ಟು ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1872. ಸೊ ಅದರ ಪ್ರಕಾರನೇ ಇಲ್ಲಿ ನಡೆಯುವಂಥದ್ದು ಪ್ರಾಮಿಸರಿ ನೋಟ್ ಅನ್ನ ನಾವು ತಗೊಳ್ತೀವಿ. ಒನ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಹಾಗೆ ಇದರಲ್ಲಿ ಏನಿರುತ್ತೆ? ಪ್ರಾಮಿಸರಿ ನೋಟಿನ ಪ್ರಾಮುಖ್ಯತೆ ಏನು, ಏನಕ್ಕೆ ನಾವು ಪ್ರಾಮಿಸರಿ ನೋಟ್ ಅನ್ನ ಉಪಯೋಗಿಸಬೇಕು? ಸೊ ಪ್ರಾಮಿಸರಿ ನೋಟ್ ಅಲ್ಲಿ ಇನ್ ರೈಟಿಂಗ್ ಇರುತ್ತೆ. ಸೊ ಎಲ್ಲಾನು ಕೂಡ ಬರವಣಿಗೆಯಲ್ಲಿರುತ್ತೆ. ಸೊ ಇನ್ ರೈಟಿಂಗ್ ಅಲ್ಲಿ ಇರುತ್ತೆ. ಜೊತೆಗೆ ಇನ್ ರೈಟಿಂಗ್ ಜೊತೆಗೆ ದೇ ಆರ್ ಸೊ ಗಿವನ್ ಸರ್ಟೈನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾನು ಹಾಕ್ತೀನಿ ಅಂದ್ರೆ ಇಲ್ಲ. ಸೊ ಕಂಡೀಷನ್ಸ್ ಗಳು ಇರೋಂಗಿಲ್ಲ. ಸೊ ಅಲ್ಲಿ ಅಮೌಂಟ್ ಅನ್ನ ಪ್ರಾಮಿಸರಿ ನೋಟ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಒಬ್ರು ಮೇಕರ್ ಬರ್ತಾರೆ, ಪ್ರಾಮಿಸರಿ ನೋಟ್ ಮಾಡೋಂಥವ್ರು ಬರ್ತಾರೆ, ಇನ್ನೊಬ್ರು ಸೊ ಪ್ರೊವೈಡರ್ ಬರ್ತಾರೆ. ರೈಟ್. ಸೊ ಯಾರು ನಮಗೆ ಸಾಲ ಕೊಡೋಂಥವ್ರು ಪ್ರೊವೈಡರ್, ಮೇಕರ್ ನನ್ನ ಹತ್ರ ದುಡ್ಡಿಲ್ಲ, ನಾನು ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕೊಡ್ತೀನಿ, ಹಾಗಾದ್ರೆ ಈ ಇನ್ಸ್ಟ್ರೂಮೆಂಟ್ ಕೊಡ್ತೀನಿ ಅಂತ ನಾನು ಬರ್ತೀನಿ
ತಗೊಂಡಿದ್ದೀವಿ, ಅದ್ರ ಮೇಲೂ ತಗೊಳ್ತೀವಿ ಅಂದರೆ ಇಟ್ ಶುಡ್ ಬಿ ಆನ್ ಎಕ್ಸ್ಪ್ಯಾಂಡಿಂಗ್. ಸೊ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಇಲ್ಲಿ ತಗೋತೀವಿ. ಹಾಗಿದ್ರೆ ಇದಿಷ್ಟರಲ್ಲೂ ಕೂಡ ನಾವು ಪ್ರಾಮಿಸರಿ ನೋಟನ್ನು ನೋಡ್ಬೋದು. ಹಾಗಿದ್ರೆ ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರಾಮಿಸರಿ ನೋಟನ್ನು ಇವೆರಡಕ್ಕೂ ಕೂಡ 3 days ಗ್ರೇಸ್ ಪೀರಿಯಡ್ ಇರುತ್ತೆ. ಗ್ರೇಸ್ ಪೀರಿಯಡ್ ಇರುತ್ತೆ. ಸೊ ಯಾವುದ್ರ ಪ್ರಕಾರ ಇದು ಬಿಲ್ ಆಫ್ ಎಕ್ಸ್ಚೇಂಜ್, ಅಕಾರ್ಡಿಂಗ್ ಟು ದಿ ಬಿಲ್ ಆಫ್ ಎಕ್ಸ್ಚೇಂಜ್ ಆಕ್ಟ್ ಪ್ರಕಾರ ಪ್ರಾಮಿಸರಿ ನೋಟನ್ನು ನಾವು ಈ ರಿಸ್ಟ್ರಿಕ್ಷನ್ಸ್ ಹೇಳ್ತೀವಿ ಇಲ್ಲಿ. ಸೊ ಟು ಪೇ ದ ಮನಿ ಓನ್ಲಿ ಟು ಪೇ ದ ಮನಿ ಓನ್ಲಿ ಟು ಅವನಿಗೆ ಅಥವಾ ಆರ್ ಟು ದಿ ಬೇರರ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್. ಸೊ ನಾನೇ ನಿಮಗೆ ಮಾತ್ರ ಕೊಡ್ತೀನಿ ಅನ್ನೋದಿಲ್ಲ. ಸೊ ಹಾಗಾದ್ರೆ ಟು ಪೇ ಓನ್ಲಿ ಟು ನಿಮಗೆ ಮಾತ್ರ ಕೊಡ್ತೀನಿ ಅನ್ನೋದಿಲ್ಲ. ಯಾರು ಈ ಪ್ರಾಮಿಸರಿ ನೋಟನ್ನು ಇನ್ಸ್ಟ್ರೂಮೆಂಟ್ ಅನ್ನ ತಂದಿರ್ತಾರೆ ಅವರಿಗೆ ಕೊಡಬೇಕು. ಬೇರೆಯವರು ಅಂದ್ರೆ ತಂದಿರುವಂಥವ್ರು ಯಾರು ಆ ಇನ್ಸ್ಟ್ರೂಮೆಂಟ್ ತಂದಿರ್ತಾರೆ ಅವರಿಗೆ ಇದನ್ನ ಕೊಡಬೇಕು. ಹಾಗಿದ್ರೆ ಇಲ್ಲಿ ನಮಗೆ ಕಂಡೀಷನ್ಸ್ ಅನ್ನ ನಾನು ಹಾಕೊಂಡಿಲ್ಲ. ಸೊ ಆಸ್ ಪರ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಆಸ್ ಪರ್ ದಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಇವುಗಳ ಪ್ರಕಾರನೇ ಈ ಒಂದು ನೋಟ್ ಟ್ರಾನ್ಸಾಕ್ಟ್ ಆಗ್ತಾ ಇರುತ್ತೆ, ಈ ನೋಟ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾದ್ರೆ ಇದನ್ನ ಇಂತಹ ರೀತಿಯಲ್ಲಿ ಸರ್ಕ್ಯುಲೇಟ್ ಆಗುವಂತ ನೋಟ್ ಅನ್ನ ಏನಂತ ಕರಿತೀವಿ, ಪ್ರಾಮಿಸರಿ ನೋಟ್ ಅಂತ ಕರಿತೀವಿ. ಅಂಡ್ ಸೆಕೆಂಡ್ ಒನ್, ಇಟ್ ಶುಡ್ ಬಿ ರಿಲೇಟೆಡ್ ಟು ದಿ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಕರಿತೀವಿ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂದ್ರೆ ಏನು? ಸೊ ಸೆಕೆಂಡ್ ಒನ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಇದನ್ನ ನಾವು ಸಾಮಾನ್ಯವಾಗಿ ಪೋಸ್ಟ್ ಆಫೀಸ್ಗಳಲ್ಲಿ ನೋಡ್ತೀವಿ, ಬ್ಯಾಂಕ್ಗಳಲ್ಲಿ ನೋಡ್ತೀವಿ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅನ್ನ ನೋಡ್ತೀವಿ. ಹಾಗಾದ್ರೆ ಇವೆಲ್ಲವೂ ಬ್ಯಾಂಕು, ಪೋಸ್ಟ್ ಆಫೀಸು ಏನಂತ ನಾವು ಕರಿತೀವಿಲ್ಲ, ಇವೆಲ್ಲ ಯೂಸ್ ಮಾಡುವಂಥದ್ದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಅವೆಲ್ಲವೂ ಕೂಡ ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರ್ತವೆ. ಸೊ ಫಾರ್ ಅನ್ ಎಕ್ಸಾಂಪಲ್, ಚೆಕ್ ಕೊಡ್ತೀವಿ ಅಲ್ವಾ. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ಲ, ನಿಮ್ಮ ಪೇರೆಂಟ್ಸ್ ಚೆಕ್ ಬುಕ್ ಯೂಸ್ ಮಾಡ್ತಾರೆ ಅಲ್ವಾ. ಆ ಚೆಕ್ ಕೂಡ ನಮ್ಗೆ ಏನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಬ್ಯಾಂಕಲ್ಲಿ ಸುಲಭವಾಗಿ ಗೊತ್ತಾಗುವಂಥದ್ದು ಚೆಕ್. ಈಗ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂದ್ರೆ ನಾವು ಡೆಪಾಸಿಟ್ ಮಾಡಿದ್ವಿ, ಸೊ ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದು, ಇದು ಲೀಗಲ್ ಆಗಿರುತ್ತೆ. ಇದನ್ನ ನಾನಾದ್ರೂ ತಗೊಂಡೋಗ್ಬೋದು, ಯಾರು ಬೇಕಾದ್ರೂ ತಗೊಂಡೋಗ್ಬೋದು. ಹಾಗಿದ್ರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಇದೆ, ಇವ್ರದ್ದು ಇಷ್ಟು ಅಮೌಂಟ್ ಇದೆ, ಅದನ್ನ ಬ್ಯಾಂಕ್ ಅಕ್ಸೆಪ್ಟ್ ಮಾಡುತ್ತೆ, ದೆನ್ ಪೋಸ್ಟ್ ಆಫೀಸ್ ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಇದನ್ನ ನಾನು ಯಾರಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ನನಗೆ ರೈಟ್ಸ್ ಇರುತ್ತೆ. ಹಾಗಿದ್ರೆ ಲೆಟ್ ಅಸ್ ಕಮ್ ಟು ದಟ್ ಡೆಪಾಸಿಟ್ ಆಫ್ ಡೆಪಾಸಿಟ್ ಅಲ್ಲಿ ಏನ್ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಇದೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಲೆಟ್ ಅಸ್ ಕಮ್ ಟು ದಟ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಒಂದು ಪದ ಬಂತು ಅಂದ್ರೆ ಇದು ಇವತ್ತಿಟ್ಟು ನಾಳೆ ತರದಲ್ಲ. ಇದಕ್ಕೆ ತನ್ನದೇ ಆದಂತ ಒಂದು ಡ್ಯೂರೇಷನ್ ಇರುತ್ತೆ, ಮಿನಿಮಮ್ 7 days ಇರುತ್ತೆ. ಸೊ ಮ್ಯಾಕ್ಸಿಮಮ್ ಅವ್ರಿಗೆ ಬಿಟ್ಟಿದ್ದು ಎಷ್ಟು ವರ್ಷ ಬೇಕಾದ್ರೂ ಮಿನಿಮಲ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಅನ್ನುವಂಥದ್ದು ಬಿಟ್ಟಿದ್ದು ಅಂದ್ರೆ ಟೋಟಲಿ ಇದು ಟೈಮ್ ಇರುತ್ತೆ, ಟೈಮ್ ಪೀರಿಯಡ್ ಅನ್ನ ಹೊಂದಿರುತ್ತೆ. ಸೊ ಟೈಮ್ ಲೆಂತ್ ಅನ್ನ ಹೊಂದಿರುತ್ತೆ. ಸೊ ಇದಕ್ಕೆ 3 ತಿಂಗಳು ಇರ್ಬೋದು, 7 ದಿನ ಇರ್ಬೋದು, 14 ದಿನ ಇರ್ಬೋದು, 1 ತಿಂಗಳು ಇರ್ಬೋದು. ಸೊ 90 days ಇರ್ಬೋದು, 91 days ಇರ್ಬೋದು, ಅಥವಾ 180 days ಇರ್ಬೋದು, ಅಥವಾ 365 days ಇರ್ಬೋದು. ಇಟ್ ಡಿಪೆಂಡ್ಸ್. ಹಾಗಿದ್ರೆ ಇವರು ಎಲ್ಲರೂ ಕೂಡ ಅವರ ಕನ್ವೀನಿಯಂಟ್ ನಲ್ಲಿ ಇದನ್ನ ಇಡಲಿಕ್ಕೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಯಾರು ಡೆಪಾಸಿಟ್ ಮಾಡ್ತಾರೆ ಕಾಲ್ಡ್ ಆಸ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಆ ಡೆಪಾಸಿಟ್ ಮಾಡೋಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗಿದ್ರೆ ಇಲ್ಲಿ ಮಾಡುವಂತ ಮೆಜಾರಿಟಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ಗಳಿದೆ. ಸೊ ಈ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅನ್ನ ಮಾಡುವಂತವರು ಬ್ಯಾಂಕರ್ಸ್ ಇದ್ದಾರೆ, ಎಸ್ಪೆಷಲಿ ಕಮರ್ಷಿಯಲ್ ಬ್ಯಾಂಕರ್ಸ್ ಮಾಡ್ತಾರೆ. ಜೊತೆಗೆ ಕಮರ್ಷಿಯಲ್ ಬ್ಯಾಂಕರ್ಸ್ ಇದ್ದಾರೆ, ಅವ್ರ ಜೊತೆಗೆ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್, ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನು? ಥ್ರಿಫ್ಟ್ ಅಂದ್ರೆ ಮೂರು. ಓಕೆ, ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್. ಸೊ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ 3 ಇನ್ಸ್ಟಿಟ್ಯೂಷನ್ಸ್ ಗಳು ಸೇರಿ ಒಂದು ಅಸೋಸಿಯೇಷನ್ ವೈಸ್ ಅಲ್ಲಿ ರೆಕಾಗ್ನೈಸ್ ಮಾಡಿದೀವಿ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್. ಥ್ರಿಫ್ಟ್ ಅಲ್ಲಿ ಯಾರು ಬರ್ತಾರೆ? ಒಂದು ಯಾರು ಸೇವಿಂಗ್ಸ್ ಮಾಡ್ಲಿಕ್ಕೆ ಜನರಿಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ. ನೀವು ಎಸ್ ಬಿ ಅಕೌಂಟ್ ನಾವು ಪ್ರೊವೈಡ್ ಮಾಡಿದ್ವಿ, ಸೇವಿಂಗ್ಸ್
ಆಗ ಸಾಲನೂ ಕೂಡ ಕೊಡಬೇಕು. ಸೊ ಸಾಲ ಕೊಡುವಂಥವ್ರು ಅಂಥವರು ಕೂಡ ಒಂದು ಸೇವಿಂಗ್ಸ್ ಮತ್ತೆ ಲೋನ್ಸ್ ಅಸೋಸಿಯೇಷನ್ ಅನ್ನುವಂಥವ್ರು ಒಬ್ಬರು ಬರ್ತಾರೆ. ಇದರಲ್ಲಿ 3 ಜನ ಇರ್ತಾರೆ. ಒಂದು ಸೇವಿಂಗ್ಸ್ ಅಂಡ್ ಲೋನ್ ಅಸೋಸಿಯೇಷನ್. ಸೊ ಎರಡನೇದು ಯಾರು ಬರ್ತಾರಪ್ಪ ಇದರಲ್ಲಿ ಅಂತ ಹೇಳಿದ್ರೆ, ಯಾರು ಮ್ಯೂಚುವಲ್ ಫಂಡ್ಗಳನ್ನ ಮಾರಾಟ ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸ್ಗಳನ್ನ ಮಾರಾಟ ಮಾಡ್ತಾರೆ. ಅಂಡ್ ಮೂರನೇದು, ಸೊ ಇಲ್ಲಿ ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ಕ್ರೆಡಿಟ್ ಯೂನಿಯನ್ಸ್. ಕ್ರೆಡಿಟ್ ಯೂನಿಯನ್ಸ್ ಇವಿಷ್ಟನ್ನು ಸೇರಿ ನಾವೇನಂತ ಕರಿತೀವಿ? ಸೊ ಮ್ಯೂಚುವಲ್ ಫಂಡ್ಸ್, ಮ್ಯೂಚುವಲ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಂತ ಕರಿತೀವಿ, ಆರ್ ಮ್ಯೂಚುವಲ್ ಸೇವಿಂಗ್ಸ್ ಬ್ಯಾಂಕ್ಸ್ ಆರ್ ಮ್ಯೂಚುವಲ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಂತಾನು ಕರಿತೀವಿ. ಸೊ ಮ್ಯೂಚುವಲ್ ಸೇವಿಂಗ್ಸ್ ಬ್ಯಾಂಕ್ ಇಲ್ಲಿ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಸೇವಿಂಗ್ಸ್ ಮತ್ತೆ ಲೋನ್ ಅಸೋಸಿಯೇಷನ್ ಒಂದು. ಎರಡನೇ ಇನ್ಸ್ಟಿಟ್ಯೂಷನ್ ಮ್ಯೂಚುವಲ್ ಫಂಡ್ಸ್ ಅಥವಾ ಮ್ಯೂಚುವಲ್ ಸೇವಿಂಗ್ಸ್ ಬ್ಯಾಂಕ್. ಮೂರನೇದು ಲೋನ್ ಕೊಡುವಂತ ಕ್ರೆಡಿಟ್ ಯೂನಿಯನ್ಸ್. ಈ ಮೂರನ್ನು ಸೇರಿ ಥ್ರಿಫ್ಟ್ ಅಥವಾ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತೀವಿ. ಈ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್ ಗಳು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಈ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅನ್ನುವಂತ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಅಂಡ್ ಥರ್ಡ್ ಒನ್ ಅಂತ ಹೇಳಿದ್ರೆ, ಇದು ಸೆಕೆಂಡ್ ಒನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೊಂದ್ಸಲ ಹೇಳ್ತೀನಿ ನಾನು ನಿಮಗೆ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅನ್ನೋಂಥದ್ದು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಕೊಡುವಂಥದ್ದು ಯಾವ್ದ್ರಲ್ಲಿ ಅಂದ್ರೆ ಸೇವಿಂಗ್ಸ್. ಮಿನಿಮಮ್ 7 days ಇಂದ ಆಯ್ತು. ಸೊ ಮ್ಯಾಕ್ಸಿಮಮ್ ಅವ್ರ ಕನ್ವೀನಿಯಂಟ್ ಆವಾಗ ಮಾಡ್ಬೋದು. ಅಲ್ಲಿ ಟೈಮ್ ಲೆಂತ್ ಪೀರಿಯಡ್ ಇರುತ್ತೆ, ಅದಕ್ಕೆ ಟೈಮ್ ನಿರ್ಧಾರ ಆಗಿರುತ್ತೆ. ಅದರ ಜೊತೆಗೆ ಈ ಯೂಸ್ ಮಾಡುವಂಥ ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋದು ಹೆಚ್ಚಾಗಿ ಯಾವ ಇನ್ಸ್ಟಿಟ್ಯೂಷನ್ಸ್ಗಳು ಅಂದರೆ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ನಾಟ್ ಥೆಫ್ಟ್, ಥ್ರಿಫ್ಟ್. ಥ್ರಿಫ್ಟ್ ಅಂತ ಹೇಳಿದ್ರೆ 3 ಇನ್ಸ್ಟಿಟ್ಯೂಷನ್ಸ್ಗಳು. ಯಾವ 3 ಇನ್ಸ್ಟಿಟ್ಯೂಷನ್ಸ್ಗಳು ಅಂದರೆ ಸೇವಿಂಗ್ಸು ಮತ್ತು ಲೋನ್ ಅಸೋಸಿಯೇಷನ್. ಸೇವಿಂಗ್ಸ್ಗಳನ್ನು ಪಬ್ಲಿಕ್ಸಿಂದ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಲೋನ್ಗಳ ಮೂಲಕ ಕೊಡ್ತಾರೆ ಅಲ್ಲ, ಅದಂಥ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸೇವಿಂಗ್ಸ್ ಮತ್ತು ಲೋನ್ ಅಸೋಸಿಯೇಷನ್ ಅಂತ ಕರಿತೀವಿ. ಮ್ಯೂಚುವಲ್ ಫಂಡ್ಸ್ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸೊ ಸೇವಿಂಗ್ಸ್ ಬ್ಯಾಂಕ್ ಇರೋವಂಥವು ಈ ಇನ್ಸ್ಟಿಟ್ಯೂಷನ್ಸ್ಗಳು. ಮ್ಯೂಚುವಲ್ ಫಂಡ್ಸ್ ಎಲ್ಲ ಎಲ್ಲರೂ ಕೇಳಿದ್ದೀರಾ. ರಿಲಯನ್ಸ್ ಮ್ಯೂಚುವಲ್ ಫಂಡ್, ಸೊ ಬಜಾಜ್ ಮ್ಯೂಚುವಲ್ ಫಂಡ್ಸ್ ಇದೆ, LIC ಮ್ಯೂಚುವಲ್ ಫಂಡ್ಸ್, SBI ಮ್ಯೂಚುವಲ್ ಫಂಡ್, ಇವೆಲ್ಲವೂ ಕೂಡ ಅಂಡರ್ ದಿಸ್ ಈ ಕ್ಯಾಟಗರಿ ಬರುತ್ತೆ. ಅಂಡ್ ಕ್ರೆಡಿಟ್ ಯೂನಿಯನ್ಸ್, ಸಾಲ ಕೊಡುವಂಥವ್ರು, ನಾವು ಸಾಲ ಪ್ರೊವೈಡ್ ಮಾಡ್ತೀವಿ ಅನ್ನುವಂಥವ್ರು. ಈ 3 ಇನ್ಸ್ಟಿಟ್ಯೂಷನ್ ಸೇರಿ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ಸ್. ಇವರೆಲ್ಲ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಅಂಡ್ ನೆಕ್ಸ್ಟ್ ಒನ್ ಬಾಂಡ್. ಥರ್ಡ್ ಒನ್ ಬಾಂಡ್. ಏನಪ್ಪ ಇದು ಬಾಂಡ್? ಡಿಬೆಂಚರ್ ಬಾಂಡ್. ಇದಕ್ಕೆ ಒಂದು ಟೈಮ್ ಫಿಕ್ಸ್ ಆಗಿದೆ. ಟೈಮ್ ಫಿಕ್ಸ್ಡ್ ಆಗಿರುತ್ತೆ. 2 ವರ್ಷ, 3 ವರ್ಷ, 5 ವರ್ಷ. ಸೊ 3 years, 5 years, 8 years, 9 years, etc. 12 years, etc. ಡಿಪೆಂಡ್ಸ್. ಸೊ ಹಾಗಾದ್ರೆ ಬಾಂಡ್ಸ್ ಅನ್ನುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇದರ ಒಂದು ನೇಚರ್ ಏನಂದ್ರೆ ದೇ ಆರ್ ಪ್ರೊವೈಡ್ ದ ಸೆಕ್ಯೂರಿಟಿ. ಇವು ಪ್ರೊವೈಡ್ ಮಾಡ್ತವೆ ಸೆಕ್ಯೂರಿಟಿಯನ್ನ, ನಮಗೆ ಭದ್ರತೆಯನ್ನ ಒದಗಿಸ್ಕೊಡ್ತವೆ. ಯಾವುದಕ್ಕೆ ಭದ್ರತೆ ಒದಗಿಸ್ಕೊಡ್ತವೆ ಅಂದ್ರೆ ಅದರ್ ಪ್ರಾಪರ್ಟಿ ರೈಟ್ಸ್. ಸೊ ಪ್ರೊವೈಡ್ ಅದರ್ ಪ್ರಾಪರ್ಟಿ ರೈಟ್ಸ್. ಏನಪ್ಪ ಇದು ಅಂದ್ರೆ ಏನಂತ ತಗೋತೀವಿ ಅಂದ್ರೆ, ಸೊ ಈ ಬಾಂಡ್ಸ್ಗಳು ಅನ್ನುವಂಥವು ಇಲ್ಲಿ ಟೈಮ್ ಫಿಕ್ಸ್ ಆಗಿರುತ್ತೆ, ಜೊತೆಗೆ ಇಂಟರೆಸ್ಟ್ ಕೂಡ ಫಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಟೈಮ್ ಫಿಕ್ಸ್ ಆಗಿರೋದ್ರ ಜೊತೆಗೆ ಇಂಟರೆಸ್ಟ್ ಕೂಡ ಫಿಕ್ಸ್ ಆಗಿರುತ್ತೆ. ಸೊ 3 years ಅಂತ ಹೇಳಿದ್ರೆ 5% ಅಥವಾ 10% ಅಥವಾ 12% ಅನ್ನುವಂಥದ್ದು ಇಂಟರೆಸ್ಟ್ ಫಿಕ್ಸ್ ಆಗಿರುತ್ತೆ. ಟೈಮ್ ಅಷ್ಟೇ ಫಿಕ್ಸ್ ಆಗಲ್ಲ, ಇಂಟರೆಸ್ಟ್ ಕೂಡ ಫಿಕ್ಸ್ ಇರುತ್ತೆ. ಸೊ ಇಂಟರೆಸ್ಟ್ ಕೂಡ ಫಿಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಯಾರಿಗೆ ಆಸಕ್ತಿ ಇದೆ
ಸೊ ಇದನ್ನ ನಾವು ಈ ಬಾಂಡ್ಗಳನ್ನ ಇಶ್ಯೂ ಮಾಡಬೇಕಾದ್ರೆ ಕೊಡ್ತೀವಿ. ಬಾಂಡ್ಗಳನ್ನ ಇಶ್ಯೂ ಮಾಡೋದಕ್ಕೆ ಮುಂಚೆನೇ ಕೊಡ್ತೀವಿ. ಅದರ ಜೊತೆಗೆ ಈ ಬಾಂಡ್ಗಳು ಪ್ರೊವೈಡ್ ಅದರ್ ಪ್ರಾಪರ್ಟಿ ರೈಟ್ಸ್. ಅದರ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ನಾನೀಗ ಒಂದು 10 ಲಕ್ಷನ ಈ ಬಾಂಡ್ಗಳ ಮೇಲೆ ಹೂಡಿರ್ತೀನಿ, ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ. ಸೊ 10 ಲಕ್ಷದ ಬಾಂಡ್ಸ್ಗಳನ್ನ ಕೊಂಡುಕೊಂಡಿರ್ತೀನಿ ಬೈ ಮಾಡಿ. ಓಕೆನಾ? 10 ಲಕ್ಷದ ಬಾಂಡ್ಸ್ಗಳನ್ನ ಕೊಂಡುಕೊಂಡಿರ್ತೀನಿ. 10 ಲಕ್ಷದ ಬಾಂಡ್ಗಳನ್ನ ಬೈ ಮಾಡಿರ್ತೀನಿ. ಓಕೆ ರೈಟ್. ಈ 10 ಲಕ್ಷದ ಬಾಂಡ್ಸ್ಗಳನ್ನ ಬೈ ಮಾಡಿರ್ತೀನಿ ಅಂದ್ರೆ ನನಗೆ ಕಂಪನಿ ಏನಾದರೂ ಆಯ್ತು ಅಂದ್ರೆ, ರೈಟ್, ಇನ್ ಕೇಸ್ ಲಾಸ್ ಅಲ್ಲಿ ಸಫರ್ ಆದ್ರೆ ಸೊ ನನಗೆ 10 ಲಕ್ಷ ವಾಪಸ್ ಬರಬೇಕು ತಾನೆ, ಇದು ಗ್ಯಾರಂಟಿ ಇರಬೇಕಾನೆ. ಸೊ ಕಂಪನಿಯ ಪ್ರಾಪರ್ಟಿ ಮೇಲೆ ನನಗೆ 10 ಲಕ್ಷದ ಪ್ರಾಪರ್ಟಿ ಮೇಲೆ ನನಗೆ ರೈಟ್ಸ್ ಅನ್ನ ಬರ್ಕೊಟ್ಟಿರ್ತಾರೆ. ಸೊ ಅದು ಅಲಾಟ್ ಮಾಡಿರ್ತಾರೆ. ಇಷ್ಟು ಪ್ರಾಪರ್ಟಿ ವರ್ತ್ ಇರುವಂತದ್ದು ಈ 10 ಲಕ್ಷದ ಇನ್ವೆಸ್ಟ್ಮೆಂಟ್ಗೆ ಅಂತ ಕೊಟ್ಟಿರ್ತಾರೆ. ಆಗ ಸೊ ಪ್ರಾಪರ್ಟಿ ರೈಟ್ಸ್ ಗಳನ್ನ ನಾವು ನೋಡ್ತೀವಿ. ಓಕೆ, ಈ ಪ್ರಾಪರ್ಟಿ ರೈಟ್ಸ್ ಗಳನ್ನ ಇಲ್ಲಿ ನೋಡ್ಬೋದು. ಹಾಗಾಗಿ ಸೊ ಇಟ್ ಪ್ರೊವೈಡ್ಸ್ ದ ಪ್ರಾಪರ್ಟಿ ರೈಟ್ಸ್ ವೆನ್ ದ ಲಾಸ್ ಇಸ್ ಅಟ್ ಕಾಸ್ಟ್. ಯಾವಾಗ ಸಾಲ ನಷ್ಟ ಅನುಭವಿಸುತ್ತೆ ಆಗ ಸಾಲ ಪತ್ರಗಳಿಗೆ ಈ ಸಮನಾದಂತ ಒಂದು ಆಸ್ತಿ ಹಕ್ಕನ್ನ ಕೊಡ್ತಾರೆ. ಹಾಗಾಗಿ ಆಸ್ತಿ ಹಕ್ಕನ್ನ ಒದಗಿಸಿಕೊಡುವಂಥದ್ದಕ್ಕೆ ನಾವು ಬಾಂಡ್ಗಳು ಒಂದು ಟೈಮ್ ಫಿಕ್ಸ್ ಇರುವಂಥದ್ದು, ಇಂಟರೆಸ್ಟ್ ಫಿಕ್ಸ್ ಇರುವಂಥದ್ದು, ಇಟ್ ಡಿಪೆಂಡ್ಸ್ ಅಪಾನ್ 3 years, 4 years, 5 years ಎಕ್ಸೆಟ್ರಾ ದೇ ಕನ್ವೀನಿಯಂಟ್ ಇಶ್ಯೂ ಮಾಡಿರ್ತಾರೆ. ಅಂತಹ ಇನ್ವೆಸ್ಟ್ಮೆಂಟ್ಗೆ ಇದು ಬಾಂಡ್ ಪ್ರೊವೈಡ್ ಅದರ್ ಪ್ರಾಪರ್ಟಿ ರೈಟ್ಸ್. ಅಂದ್ರೆ ಆಸ್ತಿ ಏನಿದೆಯಲ್ಲ ಆ ಆಸ್ತಿಯನ್ನ ನಮಗೆ ಈಕ್ವಲ್ ಆಗಿರುವಂತ ಆಸ್ತಿ ಕೊಡ್ತಾರೆ. ಅಂದ್ರೆ ಅದರ್ ಪ್ರಾಪರ್ಟಿ ರೈಟ್ಸ್ ಅನ್ನ ನಮಗೆ ತಗೊಳ್ಳಿಕ್ಕೆ ಈ ಬಾಂಡ್ಗಳಲ್ಲಿ ಅವಕಾಶ ಇದೆ. ಓಕೆ, ಲೆಟ್ ಅಸ್ ಕಮ್ ಟು ಅನದರ್ ಒನ್ ಅಂತ ಹೇಳಿದ್ರೆ ಕಾಮನ್ ಶೇರ್ಸ್. 4ನೇದು ಕಾಮನ್ ಶೇರ್ಸ್. ಸಾಮಾನ್ಯ ಷೇರುಗಳು ಅಂತ ಕರೀತಾರೆ. ಸೊ ಸಾಮಾನ್ಯ ಷೇರುಗಳು ಅಂದ್ರೆ ಏನು? ಇವುಗಳನ್ನ ಈಕ್ವಿಟಿ ಶೇರ್ಸ್ ಅಂತ ಕೂಡ ಕರೀತೀವಿ. ಅಂದ್ರೆ ಈ ಕಾಮನ್ ಶೇರ್ಸ್ ಅನ್ನುವಂಥದ್ದು ಪ್ರೊವೈಡ್ಸ್ ಅರ್ನಿಂಗ್ಸ್ ಅನ್ನ, ಡಿವಿಡೆಂಡ್ ಗಳನ್ನ ಪ್ರೊವೈಡ್ ಮಾಡಿ. ಪ್ರೊವೈಡ್ಸ್ ಏನು ಬರುತ್ತೆ? ಡಿವಿಡೆಂಡ್ಸ್ ಆನ್ ಇನ್ವೆಸ್ಟ್ಮೆಂಟ್. ಈ ಶೇರ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ನಮಗೆ ಲಾಭಾಂಶವನ್ನ ಕೊಡುತ್ತೆ. ನಿಮ್ಮ ಬಡ್ಡಿ ಅಂತ ಕೊಡಲ್ಲ, ನಿಮ್ಮ ಗಳಿಕೆ ಅಂತ ಕೊಡಲ್ಲ, ಲಾಭಾಂಶ ಅಂತ ಕೊಡುತ್ತೆ. ಅಂದ್ರೆ ಇಟ್ ಪ್ರೊವೈಡ್ಸ್ ರೈಟ್, ರೈಟ್ ಅನ್ನ ಕೊಡುತ್ತೆ, ಹಕ್ಕನ್ನ ಕೊಡುತ್ತೆ. ಸೊ ಹಾಗಿದ್ರೆ ಎಂತ ರೈಟ್ಸ್ ಕೊಡುತ್ತೆ ಇದು ನಮಗೆ? ಸೊ ಪ್ರಾಫಿಟ್ ಅಲ್ಲಿ ನಮಗೆ ಕಂಪನಿಯ ಶೇರ್ಗಳಲ್ಲಿ ರೈಟ್ಸ್ ಇದೆ. ಅಂದ್ರೆ ರೈಟ್ಸ್ ಗಿವನ್ ಟು ದಿ ಇನ್ವೆಸ್ಟರ್ಸ್. ಸೊ ಇಲ್ಲಿ ಇನ್ವೆಸ್ಟರ್ಸ್ಗೆ ರೈಟ್ ಕೊಡುತ್ತೆ. ಯಾಕೆ ಅಂದ್ರೆ ಯಾವಾಗ ರೈಟ್ಸ್ ಏನಕ್ಕಪ್ಪ ಬೇಕು ಅಂದ್ರೆ ದೇ ಕ್ಯಾನ್ ಬಿ ಸೆಲೆಕ್ಟ್. ಸೊ ಇವೇನ್ ಮಾಡ್ತಾರೆ ರೈಟ್ಸ್ ಯಾವಾಗ ಅಂದ್ರೆ, ಸೊ ವೆನ್ ದ ಬೋರ್ಡ್ ಮೀಟಿಂಗ್ ಬೋರ್ಡ್ ಆರ್ ಫಾರ್ಮ್. ಬೋರ್ಡ್ ಯಾವಾಗ ಫಾರ್ಮ್ ಆಗುತ್ತೆ ಆ ಬೋರ್ಡಿನ ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡುವಂತ ಒಂದು ರೈಟ್ಸ್ ಇರುತ್ತೆ. ಸೊ ವೋಟಿಂಗ್ ರೈಟ್ಸ್, ಈ ರೈಟ್ಸ್ ಅಂದ್ರೆ ದಟ್ ಮೀನ್ಸ್ ವೋಟಿಂಗ್ ರೈಟ್ಸ್. ವೋಟಿಂಗ್ ರೈಟ್ಸ್ ಅನ್ನ ಕೊಡುತ್ತೆ ಯಾವಾಗ ಈ ಬೋರ್ಡಿಗೆ ಬೇಕಾದಂತ ಮೆಂಬರ್ಸ್ ಅನ್ನ ಸೆಲೆಕ್ಟ್ ಮಾಡ್ಬೇಕಲ್ವಾ? ಬೋರ್ಡ್ ಫಾರ್ಮ್ ಆಯ್ತು, ಮೆಂಬರ್ಸ್ ಬೇಕಾನೆ, ಮೆಂಬರ್ಸ್ ಬೇಕು ತಾನೆ. ಹಾಗೆ ಮೆಂಬರ್ಸ್ ರಿಕ್ವೈರ್ಡ್ ಇರುತ್ತೆ ತಾನೆ. ಆ ಮೆಂಬರ್ಸ್ ಅನ್ನ ಎಲೆಕ್ಟ್ ಮಾಡೋದಕ್ಕೆ ಒಂದು ವೋಟ್ ಹಾಕ್ತಾರೆ. ಆ ಎಲೆಕ್ಟ್ ಮಾಡೋ ಒಂದು ಹಕ್ಕಿದೆ ಅಂದ್ರೆ ವೋಟಿಂಗ್ ರೈಟ್ಸ್ ಅಂತ ಕರೀತೀವಿ.
ಸೊ ಇದು ಕಾಮನ್ ಶೇಪ್ಸ್ ಅಂತಾರೆ. ಇದು ಕೂಡ ಒನ್ ಆಫ್ ದಿ ಅನದರ್ ಇನ್ಸ್ಟ್ರೂಮೆಂಟ್ ಇನ್ ಪ್ರೈಮರಿ ಮಾರ್ಕೆಟ್. ಓಕೆ ಸ್ಟೂಡೆಂಟ್ಸ್, ನಾನು ಹೇಳೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಉಳಿದಿರುವಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಿಷ್ಟು ಕೂಡ ಇವತ್ತು ನಾವು ಮಾಡಿರುವಂಥ ಒಂದು ಪ್ಲೇಯರ್ಸ್ ಜೊತೆಗೆ ಇನ್ಸ್ಟ್ರೂಮೆಂಟ್ಗಳು ಅಂತ ಹೇಳ್ತೀವಿ ಪ್ರೈಮರಿ ಮಾರ್ಕೆಟಲ್ಲಿ. ಇನ್ನು 3 ಇನ್ಸ್ಟ್ರೂಮೆಂಟ್ಸ್ ಇದೆ. ಆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಮುಂದಿನ ನೆಕ್ಸ್ಟ್ ತರಗತಿಗಳಲ್ಲಿ ನಾನು ಇನ್ನೂ ಒಂದು ಉಳಿದಿರುವಂಥ ಹೆಚ್ಚಿನ ಇನ್ಸ್ಟ್ರೂಮೆಂಟ್ಗಳನ್ನು ನಿಮಗೆ ತಿಳಿಸ್ತೀನಿ. ಓಕೆ ಸ್ಟೂಡೆಂಟ್ಸ್, ನನಗೆ ಈಗ ಕಟ್ಟಿರೋಂಥ ಈ ಒಂದು ನಾಳಲ್ಲಿ ನಾನು ಮಾಡಬೇಕಾಗಿದ್ದು ಇಷ್ಟು ಸಿಲೆಬಸನ್ನು ಮಾಡಿದ್ದೀನಿ, ಕಾನ್ಸೆಪ್ಟನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಉಳಿದಿರೋದನ್ನು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಿಮಗೆ ಕನ್ವಿನ್ಸ್ ಮಾಡ್ತೀನಿ. ನಾನು ಅರ್ಥ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ ನನ್ನ ಟೀಚಿಂಗು. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ ಮೈ ಟೀಚಿಂಗ್. ಥ್ಯಾಂಕ್ ಯು.